ಅಲ್ವಾ? ಮಲೆ ಧ್ವಜ ಕಾಂಚನ ಮಾಲೆಯ ಮನವಿಂಬ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದವಳು ಈ ಮೀನಾಕ್ಷಿ ವರ್ತಮಾನ ಕಾಲದಲ್ಲಿ ಈ ನಾಡಿನ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದು ಆಳ್ವಿಕೆಯನ್ನು ನಡೆಸ್ತಾ ಇದ್ದೇನೆ. ಎಂದಿನ ಹಾಗೆ ಸಭೆಗೆ ಓಲಗಸ್ತಳಾಗಿದ್ದೇನೆ. ಯಾವುದೇ ವಿಷಯ ವಿಶೇಷವಾಗಿರದ ಕಾರಣ ಸಭೆಯನ್ನು ವಿಸರ್ಜಿಸಿದ್ದೇನೆ. ಆದ್ರೆ ನನ್ನ ವೈಯಕ್ತಿಕ ಜೀವನದ ಕುರಿತಾಗಿ ನಾನು ಯೋಚನೆ ಮಾಡುವುದಿದ್ರೆ 7ನೇ ವಯಸ್ಸಿನಲ್ಲಿ ಅಧಿಕಾರವನ್ನು ಏರಿದೆ. ಅಧಿಕಾರ ಏರಿ ಇಂದಿಗೆ 7 ವರ್ಷಗಳೇ ಕಳೆದು ಹೋಯಿತು. ಒಟ್ಟಾಗಿ ಕೂಡಿಸಿದ್ರೆ ನನಗೀಗ ವಯಸ್ಸೆಷ್ಟು? ತುಂಬಲು 14 ವರುಷವು ತುಂಬಲು 14 ವರುಷವು ತುಂಬಲು 14 ವರುಷವು ಕುಚ ವಿಮ್ಮುಗೊಳಿಸಿ ಪ್ರಾಯ ಏರ್ದವು ಕುಚ ವಿಮ್ಮುಗೊಳಿಸಿ ಪ್ರಾಯ ಏರ್ದವು ಶಂಬರಾರಿಯ ಮಾದೆ ಹೆಚ್ಚಿತು ಶಂಬರಾರಿಯ ಮಾದೆ ಹೆಚ್ಚಿತು ಕಾಂತ ಎಂಬವನಲ್ಲಿ ಮನ ಹುಟ್ಟಿತು ಕಾಂತ ಎಂಬವನಲ್ಲಿ ಮನ ಹುಟ್ಟಿತು 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 ಶಂಬರಾರಿಯ ಮನೆ ಹೆಚ್ಚಿತು ಕಾಂತ ಎಂಬವನಲ್ಲಿ ಮನ ಹುಟ್ಟಿತು ಕಾಂತ ಎಂಬವನಲ್ಲಿ ಮನ ಹುಟ್ಟಿತು ಶಂಬರಾರಿಯ ಮಾದೆ ಹೆಚ್ಚಿತು ಕಾಂತನೆಂಬವನಲ್ಲಿ ಮನ ಕೊಟ್ಟಿತು ತುಂಬಿತು 14 ವರುಷವು ನನಗೀಗ 14 ವರ್ಷ ತುಂಬಿದೆ. ವರ್ಷಗಳ ಕಳೆದ ಹಾಗೆ ವ್ಯಕ್ತಿಯ ಮನಸ್ಥಿತಿಯಲ್ಲಿ ಭಾವನೆಯೂ ಕೂಡ ಬದಲಾಗುತ್ತದೆ. ಅಲ್ವಾ? ಅದಕ್ಕೆ ಹೊರತಾದವಳು ಈ ಮೀನಾಕ್ಷಿ ಅಲ್ಲ. ಮನದಲ್ಲಿ ಹೊಸ ವಾಂಛೆಗಳು ಹುಟ್ಟುತ್ತಾ ಇದೆ. ಅದಕ್ಕೆ ಕಾರಣ ಏನು? ಓ ಆ ಕಡೆಯಲ್ಲಿ ಮರೆಯಲ್ಲಿ ನಿಂತು ಒಮ್ಮಿಂದೊಮ್ಮೆಲೆ ಬಾಣವನ್ನು ಪ್ರಯೋಗಿಸ್ತಾ ಇದ್ದಾನೆ. ಆ ಶಂಬರಾರಿ ಮಾರನ ಉಪಟಳ. ಉಪಟಳ ಎನ್ನುವುದಕ್ಕಿಂತ ಅದು ಅವನ ಕರ್ತವ್ಯವೇ ಸರಿ. ಅವನಿಷ್ಠೆಯಿಂದ ಮಾಡ್ತಾ ಇದ್ದಾನೆ. ವಯಸ್ಸಾಗಿ ಆಗ್ಲೇಬೇಕಲ್ಲ ಅದನ್ನ. ಪ್ರತಿಯೊಬ್ಬರಿಗೂ ಆಗುತ್ತದೆ. ಅದೇ ಆಗುದಿಲ್ಲ ಅಂತಂದ್ರೆ ಅವರ ಆರೋಗ್ಯ ಸರಿ ಇಲ್ಲ ಅಂತ. ನನಗೀಗ ಆಗುತ್ತಾ ಇದೆ ಅಂತಾದ್ರೆ ನಿಮ್ಗೆ ಅದಕ್ಕೆ ಒಂದು ಪರಿಹಾರ ಬೇಡವಾ? ಏನಾಗಬೇಕು? ಪ್ರಾಯ ಪ್ರಬುದ್ಧರಾದವರಿಗೆ ಗಂಡಾಗಲಿ ಹೆಣ್ಣಾಗಲಿ ಪ್ರಾಯಕ್ಕೆ ಸರಿಯಾಗಿ ಮದುವೆ ಎನ್ನುವಂತ ಸಂಸ್ಕಾರ ಆಗಲೇಬೇಕು. ಮದುವೆಯ ಕುರಿತಾಗಿ ನನ್ನ ಮನದ ವಾಂಛೆ. ಮದುವೆ ಆಗಬೇಕು ಅಂತಾದ್ರೆ ಉಳಿದವರ ಹಾಗೆ ನನ್ನ ಮದುವೆಯೇ ಅಲ್ಲ. ಹಿಂದಿನ ಕಥೆಯನ್ನು ನೆನಪಿಸಿಕೊಂಡ್ರೆ ನೆನೆಸಿ ಕೊಂಡಳು ಬಾಲಿ ಮನದಿ ನೆನೆಸಿ ಕೊಂಡಳು ಬಾಲಿ ಮನದ ನೆನೆಸಿ ಕೊಳ್ಳಳು ಬಾಲೆ ಮನದಲ್ಲಿ ಸುರಮುನಿ ಪೇಳಿದ ವಾಕ್ಯ ಮೊದಲಲಿ
ಸುರಮುನಿಪ ಹೇಳಿದ ವಾಕ್ಯ ಮೊದಲಲಿ ತನ್ನ ಮನದಲ್ಲಿ ವಾಕ್ಯ ಮೊದಲಲಿ ರೂಪವಂತನೇ ನನ್ನ ಪತಿಯಾಗಬೇಕು, ಬಾಳ ನೌಕೆ ಸಾಗಿಸುವಂತ ನಾವಿಕ ಸಮರ್ಥನಾಗಿರಬೇಕು ಅಂತ ಯೋಚಿಸಿದ್ರೆ ನಾನು ಅವರ ದಾರಿಯಲ್ಲಿ ಯೋಚಿಸುವ ಹಾಗಿಲ್ಲ. ಹೇಗೆ ಅವರ ಹುಟ್ಟಿನ ಹಾಗೆ ನನ್ನದಲ್ಲ. ಯಜ್ಞ ಸಂಭವೆ ನಾನು. ಮಕ್ಕಳಲ್ಲದೆ ಪರಿತಪಿಸುತ್ತಿರುವಂತಹ ಮಲಯಧ್ವಜ ಭೂಪತಿಗಳಿಗೆ ನಾರದರ ಅಂಬಾಣದಂತೆ ಪುತ್ರಕಾಮೇಷ್ಟಿಯಾಗ ಮಾಡಿದ್ರು. ಮಕ್ಕಳಿಲ್ಲದ ಮನೆ, ಬಂಧುಗಳಿಲ್ಲದ ನಾಡು, ಮೂರ್ಖ ಮನಸ್ಸು, ಇದ್ಯಾವುದು ಶೋಭೆಯಲ್ಲ ಎಂದು ತಿಳಿದು ಯಾಗವನ್ನು ರಚಿಸಿ ಕ್ರತು ಮೂಲಕವಾಗಿ ಹುಟ್ಟಿದವಳು ನಾನು. ಯಜ್ಞದೇವನೇ ಮಗುವನ್ನು ತಂದಿಟ್ಟನಂತೆ. ಮೀನಾಕ್ಷಿ ಅಂತ ಹೆಸರಿಸಿದ್ರು. ಮಗುವನ್ನು ಎತ್ತಿ ಆಡಿಸಿದ್ರು. ಮಗುವಾಗಿರುವಾಗ ಗೊತ್ತಾಗ್ಲಿಲ್ಲ ಮಗಳ ದೇಹದ ಬದಲಾವಣೆ. ಕಾಲ ಕಳೆದ ಹಾಗೆ ದೇಹದ ಬದಲಾವಣೆಯನ್ನು ಕಂಡು ಗೊಂದಲಕ್ಕೊಳಗಾದ್ರು. ಉಳಿದವರೇ ಹಾಗಲ್ಲ, ವಿಶೇಷವಾದಂತಹ ಅಧಿಕ ಸ್ಥಾನ ನನಗಿತ್ತು. ಏನು ಮಾಡುವುದು ಅಂತ ಚಿಂತೆಗೊಳಗಾದಾಗ ಮತ್ತೆ ನಾರದ್ರು ಆಡಿದಂತಹ ಮಾತು, ಚಿಂತೆ ಮಾಡಬೇಡ ಮಲಯಧ್ವಜ, ಇವಳು ಮುಂದೆ ಮದುವೆಯ ಕುರಿತಾಗಿ ವರಾನ್ವೇಷಣೆಯನ್ನು ಕೈಗೊಳ್ಳಬೇಕು, ದಿಗ್ವಿಜಯವನ್ನು ಮಾಡಬೇಕು. ಯಾರ ಸಮ್ಮುಖದಲ್ಲಿ ಸೆಣಸಾಡುವಾಗ ತನ್ನ ಅಧಿಕ ಸ್ಥಾನವೇ ಮಾಯವಾಗಿ ಹೋಗುತ್ತದೋ ಅವನೇ ತಕ್ಕುದಾದ ವರ ಅಂತ ಆಡಿದ್ರು. ದಾರಿ ತೋರಿಸಿದ್ದಾರೆ. ಹಿರಿಯವರು ತೋರಿಸಿದ ದಾರಿಯಲ್ಲಿ ನಡೆಯಬೇಕು, ಅದರಲ್ಲಿ ನಿಷ್ಠೆ ಬೇಕು. ಆ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದೇನೆ. ನಡೆಯುವಲ್ಲಿ ನಿಷ್ಠೆ. ಹೌದೌದು, ಎಡವು ತೊಡವುಗಳಿರುತ್ತದೆ ಜೀವನ ಅಂತ ಹೇಳಿದ್ರೆ. ಹಾಗೆ ನಾವು ಎಣಿಸಿದ ಹಾಗಿರುವುದಿಲ್ಲ, ಎಡರು ತೊಡರು ಬರುವುದೇ. ಅದು ಸ್ವಲ್ಪ ಗಟ್ಟಿ ಹೆಜ್ಜೆ ಹಾಕ್ಬೇಕು. ಏನೇ ಆಗ್ಲಿ ಭಗವಂತನ ಅನುಗ್ರಹ ಉಂಟು ಎನ್ನುವುದಕ್ಕೆ ಸಾಕ್ಷಿ ನಾರದನಾಡಿದಂತಹ ಮಾತು ಈಗ ಸತ್ಯವಾಗುವ ಕಾಲ ಕೂಡಿ ಬಂತಲ್ಲ. ಪ್ರಾಯಪ್ರಬುದ್ಧಳಾಗಿದ್ದೇನೆ, ಮದುವೆ ವಾಚ್ಯ ಮನಸ್ಸಿನಲ್ಲಿ ಹುಟ್ಟಿದೆ. ದರೆಯ ದಿಗ್ವಿಜಯವನ್ನು ಕೈಗೊಳ್ಳಬೇಕು. ಹೋಗುದು ಸರಿ, ಹೋಗು ಸರಿ ಸರಿಯಲ್ಲ, ಹೋಗುವುದು ಸರಿ, ಆದ್ರೆ ಈ ರೀತಿಯಾಗಿ ಹೋಗುದು ಸರಿ. ಈ ರೀತಿ ಹೋಗುದು ಸರಿ. ಮಕ್ಕಳಾದವರು ಯಾವುದೇ ಒಂದು ಕಾರ್ಯವನ್ನು ಮಾಡುವುದಿದ್ರೆ ಗುರು ಹಿರಿಯರ ಆಶೀರ್ವಾದವನ್ನು ಒಪ್ಪಿಗೆಯನ್ನು ಪಡೆದ ಸಾಧ್ಯ ಆ ಕಾರ್ಯ ಏನಾಗ್ತದೆ, ಯಶಸ್ಸನ್ನು ಕಾಣುತ್ತದೆ. ಹಾಗಾಗಿ ಈ ವಿಚಾರವನ್ನು ಮೊದಲಾಗಿ ನಮ್ಮ ಕಾಂಚನಮಾಲೆಗೆ ತಿಳಿಸಬೇಕು. ತೆರಳಿದಳು ವರಸಿಂಹ ವಿಠಲವನೇ. ಹೆಣ್ಣವರಿಗೆ ಹೆಗ್ಗಣವು ಮುದ್ದು ಅಂತ ಹೇಳೋದು ಇದಕ್ಕೆ. ಅಮ್ಮ ಏನಂದ್ರು? ಅಮ್ಮ ಒಪ್ಪಲಿಲ್ಲ. ಬೇಡ ಮಗ, ಹೋಗುದು ಬೇಡ ಮಗ, ನೀನೇ ಹೆಣ್ಣು ಅಂತ. ಹೆಣ್ಣಾದಂತ ಅವಳಿಗೆ ಇಷ್ಟು ಭಯ. 7ನೇ ವಯಸ್ಸಿನಲ್ಲಿ ಅಧಿಕಾರವನ್ನು ಏರುವಾಗ ಸರಿಯಾದ ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದ ಹೆಣ್ಣು ನನ್ನ ಅಮ್ಮ. ಆದ್ರೂ ಅವಳಿಗೆ ಒಳಗೆ ಭಯ. ಯಾಕೆ ಇರ್ಬೇಕಲ್ಲ ಎನ್ನುವ ವ್ಯಾಮೋಹ. ಆ ಬಂಧನಕ್ಕೆ ಅವಳು ಒಳಗಾಗಿದ್ದಾಳೆ. ಧೈರ್ಯದ ಮಾತುಗಳನ್ನು ಹೇಳಿದ ಕ್ಷಣ ಅಮ್ಮ ಸಂತೋಷದಿಂದ ಒಪ್ಪಿದ್ದಾಳೆ. ಇನ್ನು ತಡ ಮಾಡುವುದು ಯಾಕೆ? ನೇರವಾಗಿ ನಾನೊಬ್ಬಳೇ ಹೋಗುವುದಕ್ಕೆ ಸಾಧ್ಯವಿಲ್ಲ. ಒಂದು ಪೀಠಾರೂಢಳಾದಂತಹ ಹೆಣ್ಣು ಯಾವುದೇ ಕಾರ್ಯ ಮಾಡುವುದಿದ್ರು, ಎಲ್ಲಿಗೆ ಹೋಗುವುದಿದ್ರು ಕೂಡಿಕೊಂಡು ಹೋಗಬೇಕು. ಒಂದು ಆಚೆ 4 ಜನ ಬೇಕಲ್ಲ. ಮಂತ್ರಿ ಇದ್ದಾನೆ, ಎಲ್ಲಿದ್ದಾನೆ ಮಂತ್ರಿ?
ನೀವು ಭಾವಿಸಬೇಡಿ. ಈ ಪ್ರಪಂಚ ಎನ್ನುವುದು ಪುರುಷ ಪ್ರಧಾನವಾದ ಪ್ರಪಂಚ ಅಂತ ಹೇಳಿಕೊಳ್ಳುವವರಿದ್ದಾರೆ. ಹೌದು. ಹಾಗಿರುವಾಗ ನೀವು ಈ ಸಂದರ್ಭದಲ್ಲಿ ದಿಗ್ವಿಜಯವನ್ನು ಕೈಗೊಳ್ಳಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಏನು ತಾಯೇ ಇದು? ಏನು ಇದೆಲ್ಲ ಸಾಧ್ಯವಾಗುವ ಮಾತೆ? ಏನು? ನಿಮಗೇನೋ ಹುಮ್ಮಸ್ಸಿದೆ, ಧೈರ್ಯವಿದೆ, ಛಲವಿದೆ. ಹಾಗೆಂದ ಮಾತ್ರಕ್ಕೆ ಈ ಪ್ರಪಂಚದಲ್ಲಿ ಅಂಗ ವಂಗ ಕಳಿಂಗ ಕಾಬೋಜ ಮುಂತಾದ ಪ್ರದೇಶದಲ್ಲಿ ಸಮರ್ಥರ ಅಧಿಕಾರವನ್ನು ನೋಡಿಕೊಳ್ತಾ ಇದ್ದಾರೆ. ಹಾಗಿರುವಾಗ ದಿಗ್ವಿಜಯವನ್ನು ಕೈಗೊಳ್ಳುವುದರ ಬಗ್ಗೆ ಒಂದಲ್ಲ ತಾಯಿ, 1000 ಬಾರಿ ನಾವು ಯೋಚಿಸಿ ಮುಂದಡಿಯಿಡಬೇಕು. ಏನು ಸಾಮರ್ಥ್ಯವನ್ನು ತೋರಿಸುವುದಕ್ಕಾಗಿ ಲೋಕಮುಖದಲ್ಲಿ ಅದೆಷ್ಟೋ ಜನೆಯ ದಿಗ್ವಿಜಯವನ್ನು ಕೈಗೊಳ್ಳುತ್ತಾರೆ. ಉಳಿದವರು ಹೋಗುವುದಕ್ಕೂ ನಾನು ಹೋಗುವ ಕುರಿತಾಗಿ ನಿನ್ನ ಈ ಗೊಂದಲಕ್ಕೂ ಕಾರಣ ಏನು ಅಂತ ಬೇಕಲ್ಲ? ಕಾರಣ ಉಂಟು. ಏನು? ಹೆಣ್ಣಾದವಳು ಈ ರೀತಿಯಾಗಿ ದಿಗ್ವಿಜಯವನ್ನು ಕೈಗೊಳ್ಳುವುದು ಸರಿಯೇ? ಕೂಡುದು ಆಗುವುದಕ್ಕಿಲ್ಲ. ಯಾಕೆ? ಪ್ರಪಂಚದಲ್ಲಿ ಪುರುಷ ಪ್ರಧಾನವಾದ ಪ್ರಪಂಚವಾಗಿರುವುದರಿಂದ ನಾವು ಹೋಗಿ ಯುದ್ಧವನ್ನು ಮಾಡಿದ್ರೆ ಇದೆಲ್ಲ ಸಾಧ್ಯ ಉಂಟಾ? ಪುರುಷನಾದಂತ ನೀನು ಈ ರೀತಿ ಮಾತನಾಡಿದ್ರೆ ತಪ್ಪಲ್ಲ. ಆದ್ರೆ ನನ್ನ ಅಭಿಪ್ರಾಯ ಏನು ಗೊತ್ತೇ? ಬೆದರದಿರಿ ಮನದೊಳಗೆ ಮಗನ ಬಯಲಿಗೆ ಬಗೆದೆ. ಬೆದರದಿರಿ 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 ಮನದೊಳಗೆ ಮಗನ ಬಯಲಿಗೆ ಬಗೆದೆ. ಗುರಿಗಳೆಲ್ಲ ಬಿಡದೆ ಯುದ್ಧದಲ್ಲಿ ಕಪ್ಪಗಳನ್ನು ಬೆಚ್ಚಿ ಬೆಚ್ಚಿ ಬಯಲಿಗೆ ಪದವಡಲಿಯೇ. ಬೆದರದಿರಿ ಮಗನ ವೈರಿಯ ದಯದಲ್ಲಿ ನಾವು ಕೈಗೊಳ್ಳುವಂತಹ ದಿಗ್ವಿಜಯ ಯಾವ ಕಾರಣಕ್ಕೂ ಕೆಡುಕನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ಹರಿಯುವಂತ ನೀರು ಹೆಣ್ಣು, ನಿನ್ನನ್ನು ಹೆತ್ತವಳು ಹೆಣ್ಣು, ಹೊತ್ತವಳು ಹೆಣ್ಣು. ಹೆಚ್ಚೇನು? ಸೃಷ್ಟಿ ಸ್ಥಿತಿ ಲಯಕಾರಿಗಳನ್ನು ಮಾಡುವುದಕ್ಕೆ ಮುಂದಾಗುವಂತಹ ಬ್ರಹ್ಮದೇವನೋ ಮಹಾದೇವನೋ ಮಹಾವಿಷ್ಣು ಅವರನ್ನು ಹೊತ್ತಂತ ಆದಿಮಾಯು ಹೆಣ್ಣು. ಹೆಣ್ಣು ಅಂತ ಕೈಲಾಗದವಳು ಅಂತ ಭಾವಿಸಬೇಡ. ಮದನ ವೈರಿಯ ದಯದಲ್ಲಿ ದಿಗ್ವಿಜಯ ಸಫಲವಾಗಬೇಕು ಅಂತಾದ್ರೆ ನಮ್ಮ ಸೇನೆ ಹೇಗಿರಬೇಕು? 6,000 ಕರಿಗಳು 25,000 ತುರಗ ರಥಗಳು 3,000 ವೀರಮಣರು 2 ಲಕ್ಷಗಳು 6,000 ಕರಿಗಳು 25,000 ತುರಗಗಳು 3,000 ರಥಗಳು 8 ಲಕ್ಷ ರಾಜಭಟರನ್ನು ಕೂಡಿಕೊಂಡು ಹೋಗುವ ಪರಿ ಹೇಗೆ ನಡೆದುದು ತಾರು ತೊಟ್ಟಿನೊಳಗ ಸೇನೆಯು ಧೀರೆಯಾಗಿಯ ದೇವಿ ಎದ್ದಳು ದಿವ್ಯಮಣಿ ರಥವ. ಆನೆ ಸೇನೆ ಕಾಲಾಳು ಮಂದಿ ಮಾರ್ಬಲರು ಕೂಡಿ ಹೋಗುವಂತ ರೀತಿ ಹೇಗಿರಬೇಕು? ಭೂಮಂಡಲದ ಧೂಳು ನಭಾಮಂಡಲವಾಗಿ ನಮ್ಮ ಸೇನೆ ಹರಡಲಿ. ನಡೆದ ಪಲ್ಲವ ಸಹಿತ ದಿಗ್ವಿಜಯ ಗೆಲ್ಲುವ ನಡೆದ ಪಲ್ಲವ ಸಹಿತ ತೈ ತೈ ತದಿನದೆ ತದಿನದೆ ದಿಗ್ವಿಜಯವನ್ನು ಕೈಗೊಂಡು ಮುಂದುವರೆದವರು ನಾವು. ಆದ್ರೆ ಇದೊಂದು ವಿಶೇಷವಾದ ನಾಡಿನ ಹಾಗೆ ಕಂಗೊಳಿಸುತ್ತದೆ. ನಮ್ಮ ನಾಡಿನಲ್ಲಿ ಇದ್ದ ಹಾಗೆ ಅಲ್ಲ. ವಸ್ತುವಾಗಲಿ ವ್ಯಕ್ತಿಯಾಗಲಿ ಬದಲಾವಣೆಯನ್ನೇ ಕಾಣ್ತಾ ಇದ್ದೇವೆ. ಯಾರು ಎಲ್ಲಿಯವರು ಹೇಗಿದ್ದಾರೆ ಅಂತ ನಾವು ಪರೀಕ್ಷಿಸಬೇಕು ಅಂತಾದ್ರೆ ದ್ವಾರದಲ್ಲಿ ಒಬ್ಬಾತ ನಿಂತಿದ್ದಾನೆ. ಅವನನ್ನು ತುಳು ಹೋಗಬೇಕು. ಎಲ್ಲಿ
ಕೋಣ ಸಂತಾನದವ ಇವ. ಹೌದಪ್ಪ. ಇವನ ಪ್ರವೇಶವೇ ಹಾಗೆ ಅದಕ್ಕೆ ಅಕ್ಕಚ್ಚ ಹಾಕದಿದ್ರೆ ಹಾಗೆ ಸಮಸ್ಯೆ ಆಗುದು. ಬಹುಶಃ ಏನು ಕೊಡ್ಲಿಲ್ಲ ಕಾಣ್ತದೆ ತಿನ್ಲಿ. ನಿಮ್ಮಲ್ಲಾಗುವ ವಿಷಯ ಏನು ಹೇಳಬಾರ್ದು. ಅಲ್ಲ, ಇಲ್ಲಿ ನಡೆದದ್ದು ನೋಡಿ ಹೇಳಿದ್ದು. ನನ್ನನ್ನು ನೋಡಿದ್ರೆ ಏನ್ ಅನಿಸ್ತಾ ಉಂಟು ನನಗೀಗ? ನಾನು ಹೇಳಿದ್ನಲ್ಲ ಹಾಗೆ ಕೋಣದ ಹಾಗೆ. ಎದ್ದ ಕೋಣ ಇದು ನಿಲ್ಲು, ನಿನಗೆ ಬೆಳಗಾಗುವಾಗ ಎಲ್ಲ ಕೊಡ್ತೇವೆ, ಸ್ವಲ್ಪ ಹೊತ್ತು ನಿದ್ರೆ ಆಯ್ತೀನಿ. ನೀವು ಎಲ್ಲ ಸೇರಿಸಿ ನಾನೊಂದು ಕೋಣ ಮಾಡ್ತಿದ್ರೆ ಸ್ವಲ್ಪವೇ ಹೊತ್ತು ನಿನಗೆ ಹುಲ್ಲು ಹಾಕ್ತೇವೆ. ಅಂದ್ರೆ ಇವತ್ತು ಕೋಣಾಗೆ ಏನ್ ಹೇಳೋರು ಕೇಳೋರು ಯಾರು ಇಲ್ವಾ? ನೇರವಾಗಿ ಒಳಗೆ ಹೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದೆಂತ ಹೇಳುವಾನ ಇದೆ? ನಿನಗೆ ಅನಿಸ್ತದೆ? ಅಲ್ಲ ಅನಿಸ್ತಾ ಉಂಟು. ಯಾಕೆ? ಏನಿಲ್ಲ, ನಾನಿದ್ದೇನೆ ಜೀವಂತ. ಹೌದಾ? ನೀನು ಜೀವಂತ ಇದ್ದೀಯ ಎನ್ನುವ ಕಾರಣಕ್ಕಾಗಿ ಒಂದು ಜೀವಿ ಅಂತ ಹೇಳ್ಬೋದೇ ಬಿಟ್ರೆ ನಿನ್ನ ಚಲನ ವಲನ ವ್ಯವಹಾರ ಎಲ್ಲ ನೋಡಿದ್ರೆ ಹೆಣದ ಹಾಗೆ. ಏನ್ ಚಲನ ಏನ್ ತಪ್ಪೋಯ್ತು ನಂದ? ಏನ್ ಚಲನ ತಪ್ಪೋಯ್ತು ನಂದ? ಮನುಷ್ಯರ ಹಾಗೆ ಕಾಣಿಸೋದಿಲ್ಲ ಅಂತ. ಅಯ್ಯ, ಈ ನಮ್ಮಲ್ಲಿ ನನ್ನಷ್ಟು ಚಂದ ಯಾರು ಇಲ್ಲ. ಎಂತ ಮಾತಾಡ್ತೇನೆ? ಇವ ಅಂತಲ್ಲ, ಪ್ರತಿಯೊಬ್ರು ಹಾಗೆ ನಾವೇ ಚಂದ ಅಂತ ಎಣಿಸಿದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಹೆಣ್ಣು ಹೆಣ್ಣೆ ಯಾಕೆ ಬಂದೆ ನೀನು? ನೀ ಯಾರು? ನೀ ಯಾರ? ನೀನು ಮೊದ್ಲೇನಂತ ಹೇಳಿದ್ದು? ಹೆಣ್ಣು ಅಂತ ಹೇಳಿದ್ದು. ಅದೇ, ಮತ್ತೆ ಯಾರು ಅಂತ ಕೇಳುವ ಹಾಗಿಲ್ಲ. ಅಂದ್ರೆ ವಿಲಾಸ ಇಷ್ಟೇ, ಮುಂದೆ ಹೇಳುದಿಲ್ಲ. ಯಾರಲ್ಲಿ ಎಷ್ಟು ಅಂತುಂಟು, ನಿನ್ನಲ್ಲಿ ಇಷ್ಟೇ. ನಿನಗೆ ಸಾಕಾಗ್ತದೆ. ನಿನ್ನಲ್ಲಿ ಇಷ್ಟೇ ಅಂದ್ರೆ ಅಷ್ಟು ಕನಿಷ್ಠ ಮಾಡಿದ್ರೆ ಇಷ್ಟೇ ಅಂದ್ರೆ ಹಾಗೆ. ನಿನ್ನಲ್ಲಿ ಇಷ್ಟೇ. ನೀನು ಗೌರವ ಕೊಟ್ಟು ಗೌರವ ತಗೊಳ್ಬೇಕು. ಹೆಣ್ಣಪ್ಪಳು ಬಂದಿದ್ದಾಳೆ ಅಂತ ಹೇಳಿದ್ರಾಯ್ತು. ಹೇಳ್ದ ಹೋದ್ರೇನ? ಹೇಳ್ದ ಹೋದ್ರೇನ? ಏನ್ ಮಾಡ್ತೇನೆ? ಏನ್ ಮಾಡ್ತೀನಿ? ನನಗೆ ಹೇಳ್ತೇನೆ. ವಿಷಯ ಅಂತ ಇದನ್ನು ನೀ ಮೊದ್ಲೇ ಮಾಡ್ತಿದ್ರೆ ಇಷ್ಟೆಲ್ಲ ಪೆಟ್ಟು ತಿನ್ಬೇಕಿತ್ತಾನೆ. ಏನು ಸತ್ಯ ಅಲ್ಲ. ಏನು ಇವತ್ ನಾ ಇಷ್ಟು ಮಾಡಿದ್ ಯಾಕಾಗಿ? ಯಾಕೆ? ಇವತ್ತಿನ ಸಂಬಳ ಅಂತ ತಗೊಳ್ಬೇಕಲ್ಲ. ಇಷ್ಟು ಮಾಡದಿದ್ರೆ ಮತ್ತೆ ಯಾವ ಕರ್ಮಕ್ಕೆ ಸಂಬಳ ತಕೊಳ್ಳೋದು? ಎಂತ ತಗೊಂಡದ್ದಾದ್ರೂ ಜೀರ್ಣ ಆಗ್ಬೇಕಲ್ಲ. ಹೌದು, ಅದಕ್ಕೆ ಇಷ್ಟು ಮಾಡಿದ್ ಬಿಟ್ರೆ ಮತ್ತೆ ಯಾಕೋ ಇಲ್ಲ. ಈಗ ಎಂತ ಆಯ್ತು ಈಗ? ಹೆಣ್ಣೊಬ್ಬಳು ಬಂದಿದ್ದಾಳೆ, ದಿಗ್ವಿಜಯವನ್ನು ಕೈಗೊಂಡಿದ್ದಾಳೆ ಅಂತ ನಿನ್ನ ಒಡೆಯನಿಗೆ ಹೇಳು. ಜೋರ್ ಎಂತ ಹೇಳ ಹೇಳು. ಅನ್ನದಲ್ಲಿ ಹೋಗುವ ನೀನೇ ಹುಡುಕಿಕೊಂಡು ತಗೊಂಡು ಮತ್ತೆ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ. ಇಂಥವರೆಲ್ಲ ತುಂಬಾ ಜನ ಸಿಗ್ತಾರೆ. ಆದ್ರೂ ಒಂದು ಈ ವಿಷಯ ನಾ ಇಲ್ಲೇ ಇಟ್ಕೊಳ್ಳುವುದಲ್ಲ. ನಮ್ಮೊಡನೆ ಎಲ್ಲೋದ್ರು ಒಡೆಯ ಹಾಗೆಂದು ಕೊಡಬಹುದು. ಭೀತಿ ಪಟ್ಟು ಬಂದಿದ್ದೀನಿ. ಏನಾಯ್ತಪ್ಪ? ನಗುತ್ತಾ ಇದ್ದಿ, ಏನಾಯ್ತಪ್ಪ? ಏನಾಗ್ತದಂತ ನನಗೆ ಗೊತ್ತಾಗ್ತಿಲ್ಲ ನೋಡಿಯ. ಅಂತ ಸ್ಥಿತಿಯೇ. ಹೌದು ನೋಡಿಯ. ವೈದ್ಯರನ್ನು ಕಾಣುವುದಕ್ಕೆ ಹೋಗಬೇಕು. ಪರಿಸ್ಥಿತಿ ಇಲ್ಲ ನನಗೆ. ಮತ್ತೆ ಕಾರಣ ಇಲ್ಲದೆ ನಗುದು ಯಾಕಪ್ಪ? ಹಾಗಲ್ಲ ಒಡೆಯ. ಮತ್ತೆ ನಾನಿರುವ ಸ್ಥಳದಲ್ಲಿ ಗೊತ್ತುಂಟ? ನಿನಗೆ ಗೊತ್ತಲ್ಲ? ಗೊತ್ತು. ಮತ್ತೆ ನಾನು ಯಾಕೆ ಹೇಳುವುದು? ದ್ವಾರ ಅಲ್ಲ? ಹೌದು. ನಿಮ್ಗೂ ಗೊತ್ತು ನಮಗೂ ಗೊತ್ತು ಅಂತ ಆಯ್ತು. ಯಾಕೆಂದ್ರೆ ಇಲ್ಲಿ ಸಾವಿರಾರು ಜನ ಇದ್ರು. ನೀವು ಸಾವಿರಾರು ಜನರನ್ನು ನೋಡುವುದು. ಅದ್ರಲ್ಲಿ ಯಾವ್ದು ಅಂತ ಹೇಳ್ಬಿಟ್ಟು ಕೊಡ್ತೀರಿ? ಅದ್ರಲ್ಲಿ ಪಾಪ ವಯಸ್ಸಾಯ್ತಲ್ವಾ ಅಂತ ಕೇಳಿದೆ. ಹೌದು. ದ್ವಾರದಲ್ಲಿ ಇದ್ದಮ್ಮ
ನಿಷ್ಠಾವಂತ ಸೇವಕ ಅಂತ ನಾನು ತಿಳ್ಕೊಂಡಿದ್ದೆ. ಮತ್ತೆ ಇವತ್ತಿನವರೆಗೂ ಬಾಯಿ ಬಿಟ್ಟು ಇಂತಿಷ್ಟು ಸಂಬಳ ಕುಡಿಯೋದು ನಾ ಕೇಳಿದ್ದೆ ನಿಮ್ಮಲ್ಲಿ. ಕೊಟ್ಟದ್ದನ್ನು ಪಡ್ಕೊಂಡು ಹೋಗುವ ಉದ್ಯೋಗ ನೋಡಿ. ಹೌದೌದು, ನಾ ತಗೊಳ್ತಾ ಇರೋದು ಅವ್ರು ಪಟ್ಟಿಲಿ ಬರೀತಾ ಇರು. ಹೌದು. ಅಲ್ಲಿಂದಲ್ಲಿಗೆ ಅದಲ್ಲ ಒಡೆಯ. ವಾರದಲ್ಲಿದ್ದಂತ ಸಂದರ್ಭ ವಿಚಿತ್ರ ವಿಶೇಷ ಅಂತ ಹೇಳಿದ್ನಲ್ಲ, ಹೆಣ್ಣು ಬಳು ಬಂದಿದ್ದಾಳೆ. ಯಾರನ್ನು ಕೇಳಿದ್ರು? ಯಾರು ಬೇಕಂತೆ? ಅಂದ್ರೆ ಬಂದವಳು ಹೆಣ್ಣು ಒಬ್ಬಳು. ಮತ್ತೆ ಹಿಂದ್ಗಡೆ ನೋಡ್ತೇನೆ ಆನೆ ಸೇನೆ ಮುಂದೆ ಮಾರ್ಬಲ್ ಅದನ್ನೆಲ್ಲ ಕೂಡ್ಕೊಂಡು ಬಂದಿದ್ದಾಳೆ. ಯಾಕಂತೆ? ಯಾಕೆ ಕೇಳಿದೆ? ಏನು ಉದ್ದೇಶ? ನನ್ನನ್ನೇ ನೋಡುವುದಕ್ಕಾಗಿ ಬಂದ್ಯೋ ಅಂತ ಕೇಳಿದೆ ನಾನು. ಕೇಳ್ಬೇಕು. ಆಮೇಲೆ ಹೇಳಿದ್ಲು, ನಿನ್ನನ್ನು ನೋಡೋದಕ್ಕೆ ಬಂದಿದ್ದಲ್ಲ, ನಿಮ್ಮ ಒಡೆಯನನ್ನು ನೋಡ್ಲಿಕ್ಕೆ ಬಂದಿದ್ದು, ಮಾತಾಡ್ಬೇಕು ಅಂತ ಹೇಳಿದ್ರು. ಸುಲಭದಲ್ಲೆಲ್ಲ ನಾನು ಬಿಟ್ಟು ಕೊಡ್ತೇನೆ? ಬಿಟ್ಟು ಕೊಡ್ಲಿಕ್ಕಿಲ್ಲ. ಮತ್ತೆ ನಿಮ್ಮನ್ನು ನೋಡ್ಬೇಕು ಅಂತ ಮೊದಲು ನನ್ನನ್ನು ನೋಡ್ಬೇಕು ಅಂದೆ. ಆಮೇಲೆ ಶುರುವಾಯ್ತು ನೋಡಿ. ಏನಂದಳು? ಇಬ್ರು ಪೆಟ್ಟಿಗೆ. ಮತ್ತೆ ನಾನು ಬಿಡು ಪ್ರಶ್ನೆ ಇಲ್ಲ. ಏನ್ ಮಾಡಿದೆ? ಯಾಕೆ ಹೇಳಿ? ನಾನು ಯಾರು? ನಿಮ್ಮನ್ನು ತಿನ್ಕೊಂಡಿದ್ದವ, ನನ್ನ ಸೇವಕ. ಅದೇ ನಿಮ್ಮ ಅನ್ನ ಉಂಡವ ತಿನ್ಕೊಂಡಿದ್ದವ. ಆ ಋಣ ನಿನ್ನಲ್ಲಿದೆ. ಮತ್ತೆ ಅಷ್ಟಾನು ಮಾಡ್ಬೇಕಾ ಬೇಡವಾ? ಮಾಡ್ಲೇಬೇಕು. ಹೊಡೆದಾಟ ಪ್ರಾರಂಭ ಮಾಡಿದೆ. ಹೌದು. ಆಮೇಲೆ ಅವರು ಕೊಟ್ಟರು, ನಾನು ಕೊಟ್ಟೆ. ಅವ್ರೇನು ಕೊಟ್ಟರು, ನೀನೇನು ಕೊಟ್ಟೆ? ಅವ್ರು ಕೊಟ್ಟಿದ್ದು ಬೇಕೆ, ನೀನು ಒಪ್ಪೆ. ಅವಳು ಹೇಳಿದ್ದಾಳೆ, ನಿನ್ನ ಒಡೆಯಲ್ಲಿ ಹೋಗು, ಹೇಳು ದಿಗ್ವಿಜಯಕ್ಕಾಗಿ ಬಂದಿದ್ದೇನೆ, ಬರಬೇಕಂತೆ ಅಂತ ಹೇಳಿ ಕಳಿಸಿದ್ದಾಳೆ. ಏನ್ ಮಾಡುದು ಅರಿಯ? ದೂತರೆಂದುದ ಕೇಳಿ ಬರದಲ್ಲಿ ದೂತ ಊರಿನ ಜನರೆಲ್ಲ ಆಡಿಕೊಳ್ತಾ ಇದ್ರು. ಅಂಥಲ್ಲಿ ಒಬ್ಬಾಕೆ ಹೆಣ್ಣು ಸೇನೆಯನ್ನು ಕೂಟಿಕೊಂಡು ಅಭಿಯೋಗ ನಡೆಸಿದ್ದಾಳೆಂದ್ರೆ ಇದಕ್ಕಿಂತ ವಿಚಿತ್ರ ಇನ್ನೇನಿದೆ? ನಾನಾದರೂ ವೃದ್ಧನಿದ್ದೇನೆ, ಸುಲಭದಿಂದ ಕಾಶ್ಮೀರವನ್ನು ಕೈವಶ ಮಾಡಿಕೊಳ್ಳಬಹುದು ಎನ್ನುವಂತಹ ದುರಾಸೆಯಿಂದಲೇ ಲಗ್ಗೆ ಇಟ್ಟಿದ್ದಾಳೆ. ಆಕೆಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಯಾರಲ್ಲಿ? ಮಂತ್ರಿ ಸೇನಾಧಿಪತಿಗಳು.
ಹೇಳಪ್ಪ. ರಾಜ ಪ್ರತ್ಯಕ್ಷ ದೇವತಾ ಎಂಬ ಹಾಗೆ ನೀವು ಕಾಲಿನಲ್ಲಿ ತೋರಿಸಿದ ಕೆಲಸವನ್ನು ಶಿರೋಧಾರ್ಯವನ್ನಾಗಿಸಿ ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದು ಅವರು ನಾವು ಈ ಹೊತ್ತಿಗಾಗುವಾಗ ಒಮ್ಮಿಂದೊಮ್ಮೆಲೆ ಏನಾಗಬೇಕು ನೆತೆಯರಿಗೆ ಸತಿಯರಿಗೆ ಆ ಸತಿಯರಿಗೆ ನೀವೆಲ್ಲ ಕದನ ಕಟ್ಟಾಳುಗಳು, ಸಮರ ನಿಸ್ಸೇವರು. ಹೆತ್ತ ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಪವಿತ್ರವಾದುದು. ಹೆತ್ತ ತಾಯಿಯ ಮೇಲೆ ಒಬ್ಬ ಕೈ ಮಾಡುವುದಕ್ಕೆ ಮನ ಮಾಡ್ತಾನಂತಾದ್ರೆ ಹೆಡ್ಡ ಮಗನಾದರೂ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಎಷ್ಟೋ ಕಾಲದವರೆಗೆ ನಿಶ್ಚಿಂತೆಯಿಂದ ನಿರ್ಭೀತಿಯಿಂದ ನಾವು ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಇತರರಿಗೆ ಕೇಡನ್ನು ಮಾಡುವುದಿಲ್ಲ. ಇತರರು ನಮ್ಮ ಮೇಲೆ ಅಕ್ರಮ ಪ್ರವೇಶ ಮಾಡಿ ನಮ್ಮ ರಾಜ್ಯವನ್ನು ಕಬಳಿಸುವುದಕ್ಕೆ ಮನ ಮಾಡುವುದಿಲ್ಲ. ಹೀಗೆಂದು ತಿಳಿದುಕೊಂಡ್ರೆ ನಮ್ಮ ಊಹೆ ಸುಳ್ಳಾಗಿ ಹೋಯಿತು. ಒಬ್ಬಾಕೆ ಹೆಣ್ಣು ಸೇನೆಯನ್ನು ಕೂಡಿಕೊಂಡು ಅಕ್ರಮವಾಗಿ ದಾಳಿ ನಡೆಸಿದ್ದಾಳೆ. ಅವಳನ್ನು ಯುದ್ಧ ಘೋಷಣೆಯಾದ ಕ್ಷಣ ಎಲ್ಲರ ದೇಹದಲ್ಲಿರುವಂತಹ ಜಡತನ ದೂರವಾಗಿದೆ. ದೃಢತನ ಎದ್ದು ಕುಣಿಯುವುದಕ್ಕಾರಂಭವಾಗಿದೆ. ಎಲ್ಲರ ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡಿದ್ದೀರಲ್ಲ, ಜೊತೆಯಾಗಿ ಮುಂದೆ ಸಾಗೋಣ. ದರಿದ್ರವನ್ನು ಮೈಯ ಮೇಲೆ ಎಳೆದುಕೊಂಡಂತಾಗಿ ಇದು ಒಳ್ಳೆಯ ಮಾತಲ್ಲಿ ಹೇಳ್ತೇನೆ, ಬಂದ ದಾರಿಯಲ್ಲೇ ಹಿಂದೆ ನಡೆಯಿರಿ, ಇಲ್ಲದಿದ್ದರೆ ತಲೆಗಟ್ಟೆ
ವೀರತನ ತೋರಿಸಿದೆಯೇ? ಆದ್ರೆ ಮಹಾರಾಣಿಯ ಮಾತನ್ನು ಕೇಳಿ ದಿಗ್ವಿಜಯವನ್ನು ಕೈಕೊಂಡೆ. ನಿನ್ನನ್ನು ಕೊಲ್ಲುವುದಕ್ಕೆ ಮನವಿಲ್ಲ. ನಿನ್ನ ರಾಣಿ ಬಲ್ಲಿ ಕರೀತಾರೆ. ಮೊದಲಾಗಿ ನದಿಯನ್ನು ಹಾರು, ಮತ್ತೆ ಸಮುದ್ರವನ್ನು ಹಾರುವುದಕ್ಕೆ ಪ್ರಯತ್ನ ಹೆಣ್ಣು ಹೇಗಿರಬೇಕು ಅಂತ ಹಿರಿಯರು ನಿನಗೆ ತಿಳಿಯ ಹೇಳಲಿಲ್ಲ ಅಂತ ಕಾಣ್ತದೆ. ನೀವು ಹೇಗೆ ತಿಳಿದುಕೊಂಡಿದ್ದೀರಿ? ಒಳ್ಳೆಯ ಸಂಸ್ಕಾರವನ್ನು ನಿನಗೆ ಕಲಿಸ್ತಿದ್ರೆ ಖಂಡಿತವಾಗಿಯೂ ಹೀಗೆ ಈ ಗಂಡು ಮಕ್ಕಳನ್ನೆಲ್ಲ ಕೂಡಿಕೊಂಡು ದಿಗ್ವಿಜಯ ಎನ್ನುವಂತಹ ನೆಪವನ್ನು ಕಟ್ಟಿಕೊಂಡು ಇಲ್ಲಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹೆಣ್ಣು ತಿರುಗಿ ಕೆಟ್ಟಿತ್ತು, ಗಂಡು ಕೂತು ಕೆಟ್ಟಿತ್ತು ಎನ್ನುವ ಒಂದು ನಾಣ್ಣುಡಿ ಇದೆ. ಹೆಣ್ಣು ಭೂಮಿಯಂತೆ ಕ್ಷಮಾಗುಣ ಸಂಪನ್ನಳಾಗಿರ್ಬೇಕು. ಮದುವೆಯಾದ ಹೆಣ್ಣು ಹೌದು ಅಂತಾದ್ರೆ ಗಂಡನ ಸೇವೆಯನ್ನು ಮಾಡುತ್ತಾ ಅವನಿಗೆ ಅನುಕೂಲವಾಗಿ ವರ್ತಿಸ್ತಾ ಇರಬೇಕು. ಛಾಯಾನುವರ್ತಿನಿಯಾಗಿರಬೇಕು. ಕೈಯಲ್ಲಿ ಬಿಲ್ಲು ಬಾಣ ಹಿಡಿದುಕೊಂಡಿದ್ದು ಅದ ಗಂಡುಸರನ್ನೆಲ್ಲ ಯುದ್ಧಕ್ಕೆ ಪ್ರೋತ್ಸಾಹಿಸ್ತಾ ಇದ್ದಿ. ಹೌದು. ನೀನು ಯಾರು? ನಿನ್ನ ತಂದೆ ತಾಯಿಗಳು ಯಾರು? ನಿನ್ನ ಊರು ಯಾವುದು? ನಿನ್ನ ಕುಲ ಯಾವುದು? ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದು ಹೇಳು. ಎಲ್ಲ ರಾಜ್ಯ ಕುಲವ ಎಲ್ಲ ರಾಜ್ಯ ಕುಲವ ಸಹಿತ ಮುನ್ನ ಕೇಳುವೆ ಹೇಗೆ ಬರಿದೆ.
ಅಂತ ಹೇಳುವ ನೀನು ಮತ್ತೆ ನನ್ನ ಪರಿಚಯವನ್ನು ಹೇಳಿ ಪ್ರಯೋಜನ ಉಂಟಾ? ಹೇಳಿದ್ರು ಕೂಡ ನೀನು ತಿಳಿದುಕೊಳ್ಳುವಂತ, ನೀನು ಸ್ವೀಕರಿಸುವಂತ ರೀತಿ ಕೆಳಮಟ್ಟದ್ದೇ ಆಗಿರ್ತದೆ ಅಂತ ನನಗೆ ಅರಿವಿದೆ. ಉದ್ದೇಶ ಇಲ್ಲದೆ ಮಂದಬುದ್ಧಿಯವನು ಕಾರ್ಯಪ್ರವೃತ್ತನಾಗುವುದಿಲ್ಲ. ಯಾವ ಉದ್ದೇಶದಿಂದ ಬಂದೆ? ನಾನು ಕಾಲಕ್ಷೇಪಕ್ಕಾಗಿ ತಿರುಗಾಟ ಮಾಡಿದ್ದು ಅಲ್ಲ, ಮತ್ತೆ ಕಾರ್ಯಾರ್ಥಿಯಾಗಿ ಬಂದಿದ್ದೇನೆ. ದರೆಯ ದಿಗ್ವಿಜಯ. ದಿಗ್ವಿಜಯಕ್ಕೆ ಬಂದಂತ ನನ್ನಲ್ಲಿ ಪರಿಚಯ ಕೇಳುವುದು, ನಾನು ಹೇಳುವುದು ಏನು ಸಂಬಂಧ ಹೊಸೆಯುವುದಕ್ಕೆ ಬೆಸೆಯುವುದಕ್ಕೆ ಬಂದವರು ನಾವಲ್ಲ. ಯುದ್ಧಕ್ಕಾಗಿ ಬಂದಿದ್ದೇವೆ. ಯುದ್ಧ ಮಾಡುವ ಶಕ್ತಿ ಉಂಟು ಅಂತಾದ್ರೆ ಮಾಡು ಯುದ್ಧ. ಚಿಕ್ಕ ಪ್ರಾಯದವಳು ನೀನು ಮಿಕ್ಕಿ ಮಾತನಾಡಿ ಸಂಸ್ಕಾರಕ್ಕೆ ಸಾಕ್ಷಿ. ಹೌದು ಅಮ್ಮ, ಏನು ನೀನಿನ್ನೂ ಚಿಕ್ಕವಳು, ಲೋಕಾನುಭವ ಇಲ್ಲ. ಹಿರಿಯರನ್ನು ಕಂಡಾಗ ಹೇಗೆ ಮಾತನಾಡಬೇಕು, ಹೇಗೆ ಅವರಿಗೆ ಗೌರವವನ್ನು ಕೊಡಬೇಕು ಎನ್ನುವಂತ ಜ್ಞಾನ ಇನ್ನೂ ಬೆಳೆದಿಲ್ಲ. ಯಾರು ಒತ್ತಾಯದಿಂದ ಈ ಕಾರ್ಯಕ್ಕೆ ನಿನ್ನನ್ನು ನಿಯೋಜಿಸಿರಬೇಕು. ಮಾಡುತ್ತೇನೆ ಎನ್ನುವಂತಹ ಒಣ ಧೈರ್ಯದಿಂದ ಹೆಜ್ಜೆ ಇಟ್ಟಿದ್ದಿ. ಅಮ್ಮ, ಏನು ನಡೆಯುವುದಕ್ಕಿಂತ ಮುನ್ನ ಕಣ್ಣಿಂದ ಸ್ಥಳ ನೋಡಿ ಹೆಜ್ಜೆ ಇರಬೇಕೆ ಹೊರತು ಅವಸರದಿಂದ ನಡೆಯುವುದಕ್ಕೆ ಹೊರಟ್ರೆ ಉರುಳಿ ಪ್ರಪಾತವನ್ನು ಸೇರಬೇಕಾಗ್ತದೆ. ಕಾಲಿಡುವ ಮೊದಲು ಕಣ್ಣಿಡಬೇಕು, ನನಗೆ ಅರಿವಿದೆ. ಹೌದಲ್ಲ? ಆದ ಕಾರಣ ಹೇಳ್ತೇನೆ, ಯುದ್ಧ ಸಲ್ಲದು. ಎಲ್ಲಾದರೂ ಬಲವಾಗಿ ನಾನು ಹೊಡೆದೆ ಅಂತಾದರೆ ನಿನ್ನ ದೇಹಕ್ಕೆ ಗಾಯವಾದ ಯಾರಾದ್ರೂ ಕಂಡ್ರೆ ಏನು ಹೇಳ್ಯಾರು? ಅವಳಾದರೂ ಎಳೆಯ ಪ್ರಾಯದವಳು, ಏನೋ ಮಕ್ಕಳಾಟಿಕೆ ಮಾಡಿದ್ರು. ಹಿರಿಯವರಾದಂತಹ ನೀವು ಯಾಕೆ ಹಾಗೆ ನಡೆದುಕೊಂಡ್ರಿ ಅಂತ ನನ್ನನ್ನೇ ಅಪವಾದಕ್ಕೆ ಅಪಖ್ಯಾತಿಗೆ ಒಳಪಡಿಸ್ಯಾರು. ಆದ ಕಾರಣ ಎಚ್ಚರಿಕೆಯ ಮಾತು ಹೇಳ್ತೇನೆ, ಯುದ್ಧ ಸಲ್ಲದು. ಕಾಶ್ಮೀರ ಭಾವವನ್ನು ಬಿಟ್ಟು ತೊಲಗು. ಸಾಕು ಮಾಡು. ಗಂಡುಗಳಿಗೆ ಕೇಳು ಎಲ್ಲ ಕಂಡು ನೋಡಲಿಲ್ಲ. ಬಂಡಾರನ್ನೇ ಬಂದು ಏಕೆ ಪುಟ್ಟ ಸಾಗಿದೆ. ನೀನೊಬ್ಬ ಗಂಡುಗಲಿ ಅಂತ ಎಣಿಸಿಕೊಂಡಿದ್ದೆ ಅಲ್ಲ, 60ಕ್ಕೆ ಅರಳು ಮರಳು ಅಂತ ಹೇಳಿದೆ. ಆದ್ರೆ ನಿನಗೆ 60 ಹೆಚ್ಚಾಯಿತು. ಬೆನ್ನು ಬಾಗಿದೆ, ಚರ್ಮ ಹೇಳಿದ್ರೆ ಮಾರುದ್ದ ಬರ್ತದೆ, ತಲೆ ಹತ್ತಿಯ ಬುಟ್ಟಿಯ ಹಾಗಾಗಿದೆ. 80ಕ್ಕೆ ಪೂರ್ಣ ಹುಚ್ಚು ಹಿಡಿದಿದೆ. ಗಂಡುಗಲಿ ಅಲ್ಲ, ನೀನೊಬ್ಬ ಪುಂಡ ಬಂಡ. ನಾನು ಪುಂಡನೂ ಅಲ್ಲ, ಬಂಡನೂ ಅಲ್ಲ. ವಯಸ್ಸೇನೋ ಮೀರಿ ಹೋಗಿರಬಹುದು. ಹಾಗೆ ಅಂತ ನನ್ನಷ್ಟು ವಯಸ್ಸಿನವರೆಗೆ ನೀವೆಲ್ಲ ಬದುಕಿ ಉಳಿಯುವುದಕ್ಕೂ ಇಲ್ಲ. ಓಹೋ, ತಿಟ್ಟ ನೀನು ಎನ್ನುವುದಂತೂ ಸ್ಪಷ್ಟವಾಗಿದೆ. ನಿನ್ನನ್ನು ಹೇಗೆ ಅಂತ್ಯದ ತರಬೇಕು ಇದು ಹರಿತಾದ ಮಾಡಲಿನ ಬಾಪುರಿ ಧರಣಿ ಪರಾಕ್ರಮಿ ಬಾಪುರಿ ಅಯ್ಯ ಬಾಪುರಿ ಧರಣಿ ಪರಾಕ್ರಮಿ ಬಾಪುರಿ ಬಾಪುರಿ ರಣದೊಳು ನಿನ್ನ
ಕ್ಷೇತ್ರಕ್ಕೆ ಬರುವುದು ನನ್ನಂತವರಿಗೆ ರೂಢಿಯೂ ಅಲ್ಲ, ಶೋಭೆಯೂ ಅಲ್ಲ. ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿದ್ದಂತೆ ಇಲ್ಲಿ ನಡೆಯುತ್ತಿರುವಂತಹ ಘಟನೆ ತಮಗೆ ಕಾಣಿಸಿತು ಅಂತ ಕಾಣುತ್ತದೆ. ಒಂದು ಹೌದು, ಆದ ಕಾರಣವೇ ಕೆಳಗಿಳಿದು ಬಂದಿರಬೇಕು. ಹೌದಪ್ಪ. ಅದರಲ್ಲಿಯೂ ಅಖಂಡವಾದ ಜಂಬೂದ್ವೀಪದ ಎತ್ತರದಲ್ಲಿ ಕುಳಿತು ಸರ್ವವನ್ನೂ ನೀನು ನಿಯಂತ್ರಿಸುವಷ್ಟರ ಮಟ್ಟಕ್ಕೆ ಬೆಳೆದು ನಿಂತವ. ಕಾಣುವುದಕ್ಕೆ ಮುಖದಲ್ಲಿರುವ ಗಡ್ಡ ಅನ್ನುವುದು ಬಿಳಿನೆರೆಯಾಗಿ ಧರೆಗಳೆಲ್ಲ ಕಾಣುತ್ತಾ ಉಂಟು. ಅದೆಲ್ಲವೂ ನಿಮ್ಮ ವಯಸ್ಸಿನ ಪ್ರೌಢತೆಯ ಸಂಕೇತವೇ ಹೊರತು ಭುಜದ ತ್ರಾಣ ಕುಗ್ಗಿ ಹೋಗಿದೆ ಅಂತದ್ರ ಅರ್ಥ ಅಲ್ಲ. ಒಂದೊಮ್ಮೆಗೆ ಮನಸ್ಸು ಮಾಡಿದೆ ಅಂತಾದ್ರೆ ಅನ್ಯರ ಆಕ್ರಮಣವನ್ನು ತತ್ಕ್ಷಣದಲ್ಲಿ ನಿಲ್ಲಿಸುವಷ್ಟರ ಮಟ್ಟಕ್ಕೆ ನಿನ್ನ ಬೆಳವಣಿಗೆ ಉಂಟು ಅಂತ ನಮಗೆ ಗೊತ್ತುಂಟು. ಸ್ವಾಮಿ, ಕಾಶ್ಮೀರ ಬೇಕು ಅಂತ ಕೇಳುವಂತಹ ದುಷ್ಟ ಶಕ್ತಿಗಳು ಸುಮ್ಮನೆ ಕುಳಿತುಕೊಳ್ಬಹುದು. ಇಲ್ಲಪ್ಪ, ಬೇಕು ಅಂತ ಕೇಳಿದವರಿಗೆಲ್ಲ ಕೊಡ್ಲಿಕ್ಕಿದ್ದದ್ದ ಇದು. ಹಾಗೆ ಅನ್ನುವ ಕಾರಣದಿಂದಲೇ ಇನ್ನೊಬ್ಬರ ಆಕ್ರಮಣವನ್ನು ತಡೆದು ನಿಲ್ಲಿಸಿದವರೇ ಇದ್ದೀಯ. ಆದ್ರೆ ಇವತ್ತಿನ ದಾರಿ ಮಾತ್ರ ಸ್ವಲ್ಪ ಆಚೀಚೆ ಆಯ್ತು ನಿನ್ನದು. ಸ್ವಾಮಿ, ಯಾಕೆ ಆಕ್ಷೇಪದ ಮಾತು? ನಮಗೊಂದು ಮಾತು ಹೇಳಿದ್ದು ಕೇಳುವುದಿಲ್ಲ ನಿನಗೆ. ಅಡಿಯ ನಿಡುವುದಕ್ಕೆ ಮುನ್ನವೇ ಆಲೋಚಿಸಬೇಕು. ಹೌದು, ಒಂದೊಮ್ಮೆಗೆ ಆಲೋಚಿಸದೆ ಅಡಿಯಲ್ಲಿಟ್ಟೆ ಉಂಟಾದ್ರೆ ಬಿದ್ದ ಮೇಲೆ ಮತ್ತೆ ಕೈ ಕೊಡುವುದಕ್ಕೆ ಯಾರು ಇರುವುದಿಲ್ಲ ಅಂತ. ಸ್ವಾಮಿ, ಹಾಗಾಯಿತು. ಬಂದವರ ಕುರಿತಾಗಿ ಪೂರ್ಣವಾದ ವಿಚಾರವನ್ನು ಮಂಥನ ಮಾಡದೆ ಯುದ್ಧಕ್ಕೆ ತೊಡಗಿದ ಹಾಗೆ ನನಗೆ ಕಾಣುತ್ತದೆ. ಇದು ಅವಳೊಬ್ಬಾಕೆ ಹೆಣ್ಣು, ಯಾರೋ ಹೇಳಿಯೋ ಅದೆಲ್ಲ ಸ್ವಯಂ ಬುದ್ಧಿಯಿಂದಲೋ ಎಲ್ಲ ರಾಜ್ಯವನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಬೇಕು ಎನ್ನುವಂತಹ ಬಯಕೆ ಉಳ್ಳವಳಾಗಿ ಇಲ್ಲಿಗೆ ಮಾಡಿದ್ದಾಳೆ. ಪುರುಷನಾದವನಿಗೆ ಮಹತ್ವಾಕಾಂಕ್ಷೆ ಎನ್ನುವುದು ಸಹಜವಾದ ಪ್ರಕ್ರಿಯೆ. ಹೌದು, ಹೆಣ್ಣಾದವಳಿಗೆ ಮಹತ್ವಾಕಾಂಕ್ಷೆ ಇರ್ತದೆ ಅಂತಲ್ಲ, ಇದ್ರೆ ತಪ್ಪಲ್ಲ. ಇವಳಿಗುಂಟಲ್ಲ, ಸ್ವಲ್ಪ ನೆತ್ತರು ಇಲ್ಲದೆ ಇದ್ರೆ ಅಂತಹದ್ದೆಲ್ಲ ಬರ್ಲಿಕ್ಕಿಲ್ಲ ನೋಡು. ಹಾಗಿದ್ರೆ ಬಿಸಿ ರಕ್ತದ ಆ ಕಾರಣದಿಂದ ಇವಳು ಹೀಗೆ ಮಾಡುವುದ? ಬಿಸಿಯ ರಕ್ತ ಅನ್ನುವುದಕ್ಕಿಂತಲೂ ರಕ್ತ ಎಲ್ಲಿಯದ್ದು ಅನ್ನುವುದು ಮುಖ್ಯ. ಹೌದು, ಅಂದ್ರೆ ನಿನಗೂ ಸಗಟಾಗಿದೆ ಸಂಬಂಧದ ಹುಡುಗಿ ಅಲ್ವಾ? ನನ್ನ ಸಂಬಂಧ, ನಿನ್ನ ಸಂಬಂಧದ ಹುಡುಗಿಯ ಜೊತೆ ನೀನು ಹೋರಾಟ ಮಾಡುವುದೆಂತದ್ದು? ಸ್ವಾಮಿ, ನಿಮ್ಮ ಮಾತು ನನಗೆ ಅರ್ಥ ಆಗ್ಲಿಲ್ಲ. ಗೊತ್ತೇ ಆಗ್ಲಿಲ್ವ? ಅದಲ್ಲ, ನಿನಗದು ಮುಖ ನೋಡುವಾಗಲೂ ಇದು ನಮ್ಮ ಮನೆತನದ ಹೆಣ್ಣು ಅಂತ ಗೊತ್ತಾಗುದಿಲ್ವ? ಅದು ನಮ್ಮ ಹುಡುಗಿ, ಅದು ನಿಮ್ಮ ಹುಡುಗಿ ಅಂತ. ಹೊಡೆಯುವುದಕ್ಕೆ ನನಗೆ ಮನಸ್ಸೇ ಬರಲಿಲ್ಲ. ನೋಡು, ಯಾವುದೋ ಒಂದು ಸೆಳೆತ ಇಲ್ಲದೆ ಹಾಗೆಲ್ಲ 80ರ ಹರೆಯದ ಮುದುಕ ಅಂತೆಲ್ಲ ಹೇಳುವಾಗ ನಿಮಗೆ ಎರಡು ಬಿಡ್ತಿರ್ಲಿಲ್ವ? ನಾನು ಎಲ್ಲಿಂದ ಕೇಳಿದ್ದೇನೆ. ಒಳಗಿಂದ ಒಂದು ರೀತಿಯ ತುಡಿತ. ಯಾಕೆ ಬರ್ತದೆ, ಯಾಕೆ ಬಂದಳು? ಅದು ಬರ್ಲಿಕ್ಕೆ ಕಾರಣ ಉಂಟು. ಇವಳು ಅಂದ್ರೆ ನಿನಗೆ ಒಬ್ಳು ಮಗಳು ಕಾಂಚನ ಮಾಲಿನಿ ಅಂತ ಇದ್ದದ್ದು ಗೊತ್ತುಂಟು? ರೂಪವತಿ, ಗುಣವತಿ. ಹೌದು ಸ್ವಾಮಿ, ವಿದ್ಯಾವತಿ. ಮದ್ದು ಮಾಡಿ ಕೊಡುವುದು ಮಾತ್ರ ಅಲ್ಲ, ಆಗಾಗ ಮಗಳ ಮನೆಗೆ ಒಮ್ಮೆ ಹೋಗಬೇಕು, ಮಗಳ ಮನೆಯಲ್ಲಿ ಏನುಂಟು ಅಂತ. ಸ್ವಾಮಿ, ಸಮಯ ಬೇಕಲ್ಲ. ಯಾವಾಗ್ಲೂ ರಾಜಕೀಯದಲ್ಲಿಯೇ ನಾನು ಮಗ್ನನಾಗಿರುವವ, ಒತ್ತಡ ಹೆಚ್ಚಾಯ್ತು. ರಾಜಕಾರಣ ಏನೇ ಇರ್ಲಿ, ಮನೆಯಲ್ಲಿ ತಂದೆ ಅನ್ನೋದು ನೆನಪಿರ್ಬೇಕಾಗ್ತದೆ. ರಾಜಕೀಯ ಒತ್ತಡ, ಕೆಲವು ಸಲ ರಕ್ತದ ಒತ್ತಡ. ಹೌದಾ? ಕಾಶ್ಮೀರದಿಂದ ಕೊಟ್ಟದ್ದೆಲ್ಲಿಗೆ? ಪಾಂಡ್ಯ, ಅಲ್ಲಿ ಮಲಯ ಧ್ವಜ. ಹೌದು, ಅಳಿಯ. ಹೌದು ಅಲ್ವಾ? ಹೌದು. ಆ ಕಾಂಚನಮಾಲಿಯಲ್ಲಿ ಉದಿಸಿಕೊಂಡ ಹುಡುಗಿ ಇವಳು, ನಿನ್ನ ಮೊಮ್ಮಗಳು. ಸ್ವಾಮಿ, ಅದಲ್ಲದೆ ಇದ್ರೆ ಸಾಮಾನ್ಯ ಒಬ್ಬಾಕೆ ಹೆಣ್ಣಿಗೆ ದಿಗ್ವಿಜಯನ್ನು ಮಾಡಬೇಕು, ಎಲ್ಲ ಅರಸರನ್ನು ತನ್ನ ಅಂಕೆಯಲ್ಲಿ ಇಟ್ಟುಕೊಳ್ಬೇಕು ಎನ್ನುವಂತಹ ಮನಸ್ಸುಂಟಾಗ್ತದ? ಸಾಧ್ಯವೇ ಇಲ್ಲ. ರಕ್ತದ ಗುಣ ಹಾಗೆ ಸ್ವಲ್ಪ ಮೂಲ ನಿನ್ನಲ್ಲಿ ಉಂಟು ಅಂತ ಮತ್ತೆ ತಲೆ ಬಿಸಿ ಮಾಡಬೇಕು. ನಾನು ಮಾತಾಡ್ತೇನೆ ಸ್ವಾಮಿ, ಮಾತನಾಡಿಸಿ ಸ್ವಲ್ಪ ಸಮಾಧಾನ. ಆಮೇಲೆ ನಾನು ಬಳಿರೇ ಮೆಚ್ಚಿದೆನು ನಾನು ಬಾಲಿಕೆ ನಿನ್ನ ಬಲುಗಿಂಗಿ ಸರಿಯಾವನು ಫಲಲೋಚನ ನಾನೇ ಮೂರು ಲೋಕದೊಳಿಂತ ತೋಳ ಸತ್ವರ ಕಾಣೆನೋ ಬಳಿರೇ ಮೆಚ್ಚಿದೆನು ನಾನು ಬಾಲಿಕೆ ನಿಲ್ಲ ಬಲುಗಿಂಗೆ ಸರಿಯಾವನು ಬಳಿರೇ ಬಳಿರೇ. ಶುಭವಾಗಲಮ್ಮ. ಇಚ್ಛಿತಾರ್ಥಗಳ
ಹೊಸತನ್ನು ಮಾಡಬೇಕು, ಹೊಸತರ ಮೂಲಕವಾಗಿ ಸಾಧಕನಾಗಿ ಗುರುತಿಸಿಕೊಳ್ಳಬೇಕು ಅನ್ನುವಂತ ಉತ್ಕಟವಾದ ವಾಂಛೆ ಇರ್ತದೋ ಅಂತವರ ಕುರಿತಾಗಿ ಅಭಿಮಾನವನ್ನು ಹೊಂದಿ ಆಶೀರ್ವಾದ ಮಾಡುವವರು ನಾವು. ಸಂತೋಷ. ಸುಧೀರೆ ನೀನು ಅಂದ್ರೆ ಎಲ್ಲರಿಗೂ ಬಲ ಇರ್ತದೆ, ಹಾಗಂತ ಇರುವ ಬಲವನ್ನೆಲ್ಲವೂ ಮಾನಿಸಲ್ಪಡುವುದಿಲ್ಲ ನೋಡು. ಅಂದ್ರೆ ಆನೆಗೂ ಬಲ ಇರ್ತದೆ, ಕುದುರೆಗೂ ಬಲ ಇರ್ತದೆ, ಅದೆಲ್ಲ ಬಳಕೆ ಆಗುವುದು ಎಲ್ಲಿ? ಆ ಪ್ರಾಣಿ ಸಹಜವಾದ ಪ್ರಕ್ರಿಯೆಯಲ್ಲಿ. ಹಾಗೆಂದು ಮನುಷ್ಯನಲ್ಲಿರುವ ಬಲದ ಬಳಕೆ ಆಗುವುದು ಯಾವಾಗ? ತಾನು ಇನ್ನೊಬ್ಬನು ಮಾಡದೇ ಇರುವ ಅತ್ಯಂತ ಉತ್ತಮವಾದ ಕೃತ್ಯದಲ್ಲಿ ತೊಡಗಿಸಿಕೊಂಡಾಗ. 4 ಜನ ಗುರುತಿಸ್ತಾರೆ. ಹೌದಾ? ಹಾಗಾಗಿ ನಿನ್ನಲ್ಲಿರುವ ಧೀರತ್ವ ಸುಧೀರೆ. ನನಗೆ ಆಶ್ಚರ್ಯವಾದದ್ದೇ ಅದು. ಪೂಜೆ ಆದ್ಮೇಲೆ ಪ್ರಸಾದ ಸಿಗುವುದು ನಾವು ಕೇಳಿದ್ದೇವೆ, ನಾವು ಪಡೆದಿದ್ದೇವೆ. ಹೌದು. ಯುದ್ಧ ಎನ್ನುವಂತ ಪೂಜೆ ಮುಗಿಯುವುದರೊಳಗೆ ಪ್ರಸಾದವಾಯಿತಲ್ಲ. ಕೆಲವು ಸಲ ಮಂಗಳಾರತಿ ಎತ್ತುವಾಗಲೇ ಹೂ ಬಿದ್ದು ಬಿಡ್ತದೆ ನೋಡು. ಹೌದು ಹೌದು. ಹಾಗಾದ್ರೆ ದೇವರ ಅನುಗ್ರಹ ಉಂಟು ಎನ್ನುವುದು ಸತ್ಯ. ಖಂಡಿತಮ್ಮ. ಇಲ್ಲಿ ನಿಮ್ಮ ಅನುಗ್ರಹ ವಿಶೇಷವಾಗಿದೆ. ಆದ್ರೆ ಒಂದುಂಟು ಮಗು, ಏನು? ಗಾಜಿನ ಪಾತ್ರೆಯನ್ನು ನಾವು ಕೈಯಲ್ಲಿ ಇಟ್ಕೊಂಡಿರ್ತೇವೆ, ಎಲ್ಲಿಯಾದ್ರೂ ಬಿದ್ದು ಹೋದ್ರೆ ಪುಡಿ ಪುಡಿ ಆಗುತ್ತೆ, ಮತ್ತೆ ಅದನ್ನು ಒಂದು ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಹಾಗೆ ಸಂಸಾರ ಅನ್ನುವುದನ್ನು ಒಂದು ಕ್ಷಣ ಮರೆತು ಉಂಟಾದ್ರೆ, ಸಂಸಾರಕ್ಕಾಗಿ ಕೊಡುವ ಸಮಯವನ್ನು ಒಂದು ಸಲ ಅದನ್ನು ಇಲ್ಲ ಅಂತ ಮಾಡಿದೆ ಉಂಟಾದ್ರೆ ಮತ್ತೆ ಅದನ್ನು ಒತ್ತುಗೂಡಿಸಲಿಕ್ಕೆ ಆಗುವುದಿಲ್ಲ. ಒಂದು 0 ಹೋದ್ರೆ ಸಸಾರ ಆಗುತ್ತದೆ. ಹೌದಾ? ನೋಡು, ಸಸಾರ ಆಗ ಕೂಡದು. ಇಲ್ಲಿ ಮತ್ತೆ ಎಂತದ್ದು ಅಂತದ್ದೇನಾಯ್ತು? ಯುದ್ಧಕ್ಕೆ ಹೊರಡುವಾಗ ನೀವು ಆಲೋಚಿಸಿದ್ದು ಸ್ವಲ್ಪ ಕಡಿಮೆಯೇ ಆಯಿತು. ನಿಮ್ಮ ಮಂತ್ರಿ ಸ್ವಲ್ಪ ಹೇಳಿದ್ದು ಏನಾದ್ರೂ ಸಮಸ್ಯೆ ಇದೆ ಗೊತ್ತಾಗ್ಲಿಲ್ಲ ನಿನಗೆ? ಏನ್ ಹೇಳಿದ? ಅವ ಹೇಳಿದ್ದಾನಂತ ಕೇಳಿದ್ದು ಸುದ್ದಿ ನನಗೆ ಮುಟ್ಟಿದೆ. ಬೇಡ, ಈಗ ವ್ಯವಸ್ಥೆ ಸರಿ ಇಲ್ಲ. ಈ ಪ್ರಾಯದಲ್ಲಿ ಯುದ್ಧ ಸಲ್ಲ, ದಿಗ್ವಿಜಯ ಸಲ್ಲ. ಹೌದು. ಕೊಂತಕಾರಿಗಳಿಗೆ ಇರುವುದೇನು, ತಾವು ಕಣ್ಣಿಗೆ ಕಂಡದ್ದನ್ನೆಲ್ಲ ಮಾಡಿಬಿಡುವ ಅಂತ. ಹಾಗಂತ ಸ್ವಲ್ಪ ಪ್ರಾಯ ಆದ್ರೆ ಏನಾಗ್ತದೆ, ಮುಂದೆ ಹಿಂದೆ ಆಲೋಚಿಸಿ ಏನು ಮಾಡಬೇಕು, ಏನು ಮಾಡಬಾರದು, ಏನು ಮಾಡಿದ್ರೆ ಏನು ಸಿಗ್ತದೆ, ಇಷ್ಟು ಆಲೋಚಿಸ್ಲಿಕ್ಕೆ ಒಂದು ವ್ಯವಧಾನಕ್ಕೆ ಒಂದು ಅವಕಾಶ ಸಿಗ್ತದೆ. ಆದ್ರೆ ಹಲ್ಲಿದ್ದಾಗ್ಲೇ ಕಡ್ಲೆ ತಿನ್ಬೇಕಲ್ಲ. ಹೌದಪ್ಪ, ಅಲ್ಲಿದ್ದಾಗಲೇ ತಿನ್ನಬೇಕು. ಶಕ್ತಿ ಇದ್ದಾಗ್ಲೇ ದಿಗ್ವಿಜಯ ಕೈಗೊಳ್ಬೇಕು. ಆದ್ರೆ ಶಕ್ತಿ ಅಂತ ಹೇಳುವುದಕ್ಕೆ ಮೊದಲೇ ನಾನು ವಾಕ್ಯ ಹೇಳಿದ್ದೆ. ಪರೋಕ್ಷವಾಗಿ ನಾನು ದಿಗ್ವಿಜಯವನ್ನು ಕೈಗೊಳ್ಳುವುದಕ್ಕೆ ಕಾರಣವೇ ನೀವು. ಆದ್ರೆ ನೀನು ಹೊಡೆದದ್ದು ಮಾತ್ರ ನಿನ್ನ ಅಜ್ಜನಿಗೆ ಆಯ್ತಲ್ಲ. ಏನ್ ಹೇಳುದು? ಅಜ್ಜನ ಪ್ರಾಯದವರು ಇರಬಹುದು. ಪ್ರಾಯ ಮಾತ್ರ ಅಲ್ಲ, ನಿನಗೆ ಹತ್ತಿರದ ಸಂಬಂಧವೂ ಹೌದು. ಸಂಬಂಧದಲ್ಲಿ ಅಜ್ಜ ಖಂಡಿತ. ಖ್ಯಾತಿವಂತಳೆ ಕೇಳು, ಏನು? ಈತನು ಅನ್ಯನಲ್ಲ, ನಿನ್ನ ಮಾತೆ ಕಾಂಚನ ಮಾಲಿಗೆ ಪಿತನೀತನು, ನಿನಗೆ ಪಿತಾಮಹನು. ನೀನು ಅಡಿಗೆರಗಿ ಅವನ ಆಶೀರ್ವಾದ ಬೇಡುವುದ ಹೊರತಾಗಿ ದೂರ ಸಲ್ಲದು. ನಾರದ್ರಿ, ಸಿಟ್ಟಿನಿಂದ ಯುದ್ಧಕ್ಕೆ ಮುಂದಾದೆ ಹೋಗಿ ಕ್ಷಮೆಯಾಚಿಸಿದ್ರೆ ಕ್ಷಮಿಸಿ ಯಾರೇ. ಸಿಟ್ಟಿನಲ್ಲಿ ಒಮ್ಮೆ ಮೂಗು ಕೊಯ್ದ್ರೆ ಮತ್ತೆ ಬರುವುದಿಲ್ಲ. ಹೆಣ್ಣು ಮಕ್ಕಳು ಕೆಲವು ಸಲ ಜಡೆ ಕತ್ತರಿಸಿಕೊಳ್ತಾರೆ. ನನ್ನದೊಂದು ವಿಜ್ಞಾಪನೆ, ಈ ಪ್ರಕರಣವನ್ನು ಸುಖಾಂತ್ಯಗೊಳಿಸಿಯೇ ನೀವು ತೆರಳಬೇಕು. ಖಂಡಿತವಾಗಿಯೂ ನಿನ್ನ ನೋವಿಗೊಂದು ಶಮನ ಆಗುವ ಹಾಗೆ ವ್ಯವಹಾರ ಮಾಡ್ತೇನೆ, ಬೇಸರ ಮಾಡಬೇಡ. ಶೂರಸೇನ ಸ್ವಾಮಿ, ಅವಳು ಸಮಾಧಾನವನ್ನೇ ಹೊಂದಿದ್ದಾಳೆ. ನನ್ನ ಮೊಮ್ಮಗಳಲ್ವ? ನಿಮ್ಮ ಮೊಮ್ಮಗಳಲ್ವ? ಹಾಗಾಗಿ ಅವಳು ಶರಣಾಗತಿಯ ಭಾವದಲ್ಲಿದ್ದಾಳೆ. ಅವಳನ್ನು ನೀನು ಆದರದಿಂದ ಎತ್ತಿ ಅವಳಿಗೆ ಆಶೀರ್ವಾದ ಮಾಡಿದೆ ಅಂತಾದ್ರೆ ಪ್ರಕರಣ ಸುಖ ಅಂತ ಆಗ್ತದೆ. ಸ್ವಾಮಿ, ತಾವು ಬಾರದೇ ಇರ್ತಿದ್ರೆ ಅನರ್ಥ ಪರಂಪರೆಯೇ ಸೃಷ್ಟಿ ಆಗ್ತಾ ಇತ್ತು. ಈ ಪ್ರಸಂಗದಲ್ಲಿ ಒಮ್ಮೆ ಆದ್ರೂ ಬರದೇ ಇದ್ರೆ ನಾನು ಮತ್ತೆ ಒಂದು ಮಹದುಪಕಾರ ಮಾಡಿದೆ. ಹೌದು, ಆಗಾಗ ಬರ್ತಾ ಇರಬೇಕು, ನಮ್ಮ ಉಪಕಾರವನ್ನು ಪಡೀತಾ ಇರಬೇಕು. ಇಂದಿನ ಮಟ್ಟಿಗೆ ನಾನು ಹೊರಡ್ತೇನೆ, ಮುಂದಿನ ದಿನದಲ್ಲಿ ಕಾಣುವ. ಶುಭವಾಗಿ. ಅಜ್ಜಯ್ಯ, ಪುಣ್ಯವಂತಳೆ ನೀನು ಸಣ್ಣವಾಳಾದರೂ ಉನ್ನತ ಕೀರ್ತಿಯ ಪಡೆದೆ, ಇನ್ನು ಪೀಳುವುದೇನು ನಿನ್ನ ಆಗಮನವು, ಚೆಲ್ಲೋಯ್ತು ಕೇಳುವ ಮುದದಿ. ಮೊದಲಾಗಿ ಕ್ಷಮೆಯಾಚಿಸ್ತಾ ಇದ್ದೇನೆ. ಬಾರಮ್ಮ. ಅಜ್ಜ, ಅಮ್ಮ ಅಂತ ಕರೆಸಿಕೊಳ್ಳುವುದು ಹೆಣ್ಮಕ್ಕಳು ಮಾತ್ರ. ಹೌದು. ಎಳೆಯವಳಿರ್ಲಿ, ಹಳೆಯವಳಿರ್ಲಿ, ಎಳೆ ಮಗು ಇದ್ರೂ ಕೂಡ ಆ ಮಗು ಆಟ ಆಡುದು ಹೇಗೆ? ಮರದ ತುಂಡನ್ನು ಹಿಡಿದು ಮಗು ಮಗು ಅಂತೇಳಿ. ಆ ತಾಯ್ತನ ಎನ್ನುವಂಥದ್ದು ಚಿಕ್ಕವರಿರುವಾಗಲೇ ಹುಟ್ಟುತ್ತದಂತೆ ಮಕ್ಕಳಿಗೆ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ. ಅಜ್ಜ, ನಿನ್ನನ್ನು ಕಾಣುವಂತಹ ಸುಯೋಗ ನನಗೆ ಒದಗಿ ಬಂತಲ್ಲ, ಅದಕ್ಕಾಗಿಯೇ ನಾನು ಸಂತೋಷ ಪಡ್ತೇನೆ. ಸರಿ ಅಜ್ಜ. ನಿನ್ನನ್ನು ಕಾಣುವುದಕ್ಕೆ ನಿನ್ನೂರಿಗೆ ಬರಬೇಕಿತ್ತು.
ಈ ತನಕ ಅವಕಾಶ ಒದಗಿ ಬರಲಿಲ್ಲ. ಅದಕ್ಕೆ ಹೇಳುದಜ್ಜ, ಬಳಸದೇ ಇದ್ದ ಬಾವಿಯ ನೀರು ಹಾಳಾದ ಹಾಗೆ ಹೌದು, ಬಂದು ಹೋಗದೇ ಇದ್ರೆ ಬಂಧುತ್ವವೇ ಹಾಳಾಗಿ ಹೋಗ್ತದೆ. ನಿಜವಮ್ಮ. ಅಜ್ಜನ ಮುಖ ನಾನು ಇಲ್ಲಿಯವರೆಗೂ ನೋಡ್ಲಿಲ್ಲ. ಬಹುಶಃ ಚಿಕ್ಕವಳಿರುವಾಗ ಅಜ್ಜನ ತೊಡೆಯ ಮೇಲೆ ಕುಳಿತು ಎದೆಗೆ ಒದ್ದಿರಬಹುದು. ಈಗ ಯುದ್ಧ ಮಾಡಿದ್ದು ಹಾಗೆ ಆಯಿತೋ ಏನೋ. ಇಲ್ಲಮ್ಮ, ನನಗೆ ಸಿಟ್ಟೇ ಬರ್ಲಿಲ್ಲ. ಯಾಕೋ ಒಳಗಿಂದೊಳಗೆ ಇವಳು ಯಾರೋ ನನ್ನ ಹತ್ತಿರದ ಸಂಬಂಧಿ ಇರಬೇಕು ಅಂತ ನನ್ನ ಮನಸ್ಸು ಒತ್ತಿ ಹೇಳ್ತಾ ಇತ್ತು. ಅದೇ ಕರುಳ ಬಂದವಲ್ವೇ? ಕಣ್ಣರಿಯದಿದ್ದರೂ ಕರುಳರಿಯದೆ ಹೌದು ತಿಳಿದವರು ಹೇಳಿದ್ದಾರೆ. ಸರಿ ಅಮ್ಮ, ಅಜ್ಜ, ಕಾಯ ಎಂದಾದರೂ ಒಡೆಯುವಂತಹದ್ದು, ಕೀರ್ತಿ ಮಾತ್ರ ಉಳಿಯುವಂತಹದ್ದು. ಗಂಡಿರ್ಲಿ ಹೆಣ್ಣಿರ್ಲಿ, ಏನಾದರೂ ವಿಶೇಷವಾದಂತಹ ಕಾರ್ಯವನ್ನು ಮಾಡಿದ್ರು ಅಂತಾದರೆ ಮತ್ತೆ ಮತ್ತೆ ಅವರ ಹೆಸರನ್ನು ಊರಿನ ಜನ ಆಡಿಕೊಳ್ತಾರೆ, ಮತ್ತೆ ಅವರನ್ನು ನೆನಪು ಮಾಡಿಕೊಳ್ತಾರೆ. ಆದ ಕಾರಣ ದಿಗ್ವಿಜಯ ಎನ್ನುವಂತಹ ಮಹಾ ಕಾರ್ಯಕ್ಕೆ ಹೊರಟು. ಇದೊಂದು ಸಾಹಸದ ಕಾರ್ಯವೇ ಹೌದು. ಗಂಡುಸರಿಂದ ಆಗದೇ ಇರುವಂತಹ ಕಾರ್ಯವನ್ನು ಮಾಡುವುದಕ್ಕೆ ಹೊರಟ ಧೀರೆ ಶೂರೆ ನನ್ನ ಮೊಮ್ಮಗಳು ಕೀರ್ತಿವಂತಳಾಗಿ ಬಾಳಮ್ಮ. ಇದು ಅಜ್ಜನಾಗಿ ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ. ನಿನಗೆ ಪೂರ್ಣ ಶಿವಾನುಗ್ರಹ ಆಗಲಿ. ಅಜ್ಜಯ್ಯ, ನಾನು ಇವತ್ತೇ ಹೋಗುದಿಲ್ಲ, ಬಂದದ್ದೇ ಅಪರೂಪ. 1-2 ದಿನ ಉಳ್ಕೊಂಡೇ ಹೋಗ್ತೇನೆ ಅಜ್ಜ. ಜೊತೆಯಾಗಿ ಕುಳಿತು ಊಟ ಮಾಡೋಣ. ನಿನ್ನ ಅಜ್ಜಿಯೂ ಕಾಯ್ತಾ ಇರಬಹುದು. ಒಂದು ತುತ್ತವಳು ನಿನ್ನ ಬಾಯಿಗೆ ಏನಾದ್ರೂ ಕೊಟ್ಟೆ ಕೊಡ್ತಾಳೆ. ಬನ್ನಿ ಅಜ್ಜ, ಹೀಗೆ ಬನ್ನಿ ಅಜ್ಜ, ಬನ್ನಿ ಅಜ್ಜ. ಶೂಲದ ನೆಲೆಸಿರುವ ಗಿರಿಯಂತೆ ಕೋಟೆಯಲ್ಲಿ ಮೇಲೆ ಸಾಲಿನ ಗೋಪುರಗಳು ಅಜ್ಜನಿಂದ ಆತಿಥ್ಯವನ್ನು ಸ್ವೀಕರಿಸಿ 3 ದಿನ ಅಜ್ಜನ ಮನೆಯಲ್ಲಿ ಉಳಿದು ಅಜ್ಜನ ಪ್ರೀತಿಯನ್ನು ಪಡೆದು ಆಶೀರ್ವಾದವನ್ನು ಗಳಿಸಿ ದಿಗ್ವಿಜಯವನ್ನು ಮುಂದುವರೆಸಿದವರು ನಾವು. ಮುಂದುವರಿಯುತ್ತಾ ಬರುತ್ತಿರುವಂತೆ ನೋಡಿದೆಯಾ, ಭಗವಾನ್ ಭಾಸ್ಕರನೇ ಧರೆಗಿಳಿದು ಬಂದ ಹಾಗೆ ಸೂರ್ಯದೇವನೇ ಇಲ್ಲಿ ಹುಟ್ಟಿದ್ದಾನೋ ಎನ್ನುವ ಹಾಗೆ ಅನ್ನಿಸ್ತಾ ಇದೆ. ಕಾರಣ ಯಾಕೆ? ಪ್ರಖರವಾದ ಕಿರಣವನ್ನು ಪಸರಿಸುವಂತ ಸೂರ್ಯ ಈ ನಾಡಿನ ಸುತ್ತಲೂ ಹಮ್ಮಿದ್ದಾನೆ. ಎಷ್ಟೊಂದು ಪ್ರಕಾಶತೆ! ಹಾಗಾದ್ರೆ ಈ ವಿಶೇಷವಾದಂತಹ ಕೋಟೆ ಕೊತ್ತಲಗಳು ಈ ನಾಡಿನಲ್ಲಿ ತುಂಬಿದೆ ಅಂತ ಆದ್ರೆ ಈ ಭವ್ಯ ಮಂದಿರವನ್ನು ಕಟ್ಟಿದವರಾರು, ಇಲ್ಲಿ ಆಳುತ್ತಿರುವವರಾರು, ಅವರ ವಿಳಾಸವೇನು ತಿಳಿಸುವೆ. ಇದೆ ಈಗ ತ್ರಿಮಲಯಾಳವೆಂಬುದು ದೇವಿ ಕೇಳೋ, ಸುಮತಿಯರಲ್ಲದೆ ಕಂಡು ಜೀವಿಗಳಿಲ್ಲ ದೇವಿ ಕೇಳು. ಅದು ಮಗದಿನಿಗೆಂದ ನಾರಿದ ದೊರೆಯಂತೆ ದೇವಿ ಕೇಳು. ಮೊದಲಾಗಿ ಗುಣವಂತೆ ಎನ್ನುವ ಮಂದಿ ಜರು ಇದೆ ಈಗ ತ್ರಿಮಲಯಾಳವೆಂದೆನು ದೇವಿ ಕೇಳೋ. ಸುಧತಿಯರಲ್ಲದೆ ಕಂಡು ಜೀವಿಗಳಿಲ್ಲ ದೇವಿ ಕೇಳು. ದೇವಿ ಕೇಳು. ಅದೆಷ್ಟೋ ದೇಶವನ್ನು ಸುತ್ತಾಡಿ ದಿಗ್ವಿಜಯವನ್ನು ಮಾಡುವುದರ ಮುಖೇನ ಕಪ್ಪವನ್ನು ಸಂಗ್ರಹಿಸಿದವರು ನಾವಿದ್ದೇವೆ. ಈಗ ಬಂದು ಸೇರಿದ ಸ್ಥಳವೇ ಶ್ರೀಮಲಯಾಳ ರಾಜ್ಯ. ಓಹೋ, ಹಾಗಾದ್ರೆ ಇಲ್ಲಿ ಇರುವುದೆಲ್ಲರೂ ಹೆಣ್ಣು ಮಕ್ಕಳೇ? ಹೆಣ್ಣು ಮಕ್ಕಳೇ ಇರುವುದು, ಗಂಡು ಮಕ್ಕಳು ಯಾರೂ ಇಲ್ಲ. ಇಲ್ಲಿಯ ನಾಯಕಿ ಪದ್ಮಗಂಧಿನಿ ಎನ್ನುವ ಹಾಗೆ. ಆಶ್ಚರ್ಯವಾಗುವುದು ಮತ್ತೇನಲ್ಲ, ಹೆಣ್ಣೋರ್ವಳು ಆಳ್ವಿಕೆಯನ್ನು ನಡೆಸ್ತಾ ಇದ್ದಾಳೆ, ಈ ನಾಡನ್ನು ಭದ್ರವಾಗಿ ಕಟ್ಟಿದ್ದಾಳೆ ಅಂತಾದ್ರೆ ಅವಳೋರ್ವಳಿಂದಲೇ ಇದು ಸಾಧ್ಯವೇ? ಅಲ್ಲ, ಮತ್ತೆ ಈರ್ವರು ಮಂತ್ರಿಯರಿದ್ದಾರೆ. ಯಾರು? ಗುಣವತಿ ಹಾಗೂ ಮದರಂಗಿ ಎನ್ನುವ ಹಾಗೆ. ಅವರಿರುವರು ಅವಳ 2 ತೋಳುಗಳಂತೆ ಇದ್ದಾರೆ. ಹಾಗಿರುವಾಗ ಅಷ್ಟು ಮಾತ್ರವಲ್ಲ, ಆ ನಾಯಕಿಯಲ್ಲಿ ಒಂದು ವಿಶೇಷವಾದ ವಿದ್ಯೆ ಇದೆ. ಏನದು? ಮಾಯಾಜಾಲ ಎನ್ನುವಂತಹ ವಿದ್ಯೆ. ಅದನ್ನು ಪ್ರಯೋಗಿಸಿದಳು ಎಂದಾದರೆ ಸ್ವಲ್ಪ ನಾವು ಯೋಚಿಸಬೇಕು. ಯುದ್ಧ ಮಾಡುವಾಗ ಅವಳು ಮಾಯ ಆಗ್ಲಿಕ್ಕಿಲ್ವಲ್ಲ? ಖಂಡಿತ ಇಲ್ಲ, ಮಾಯ ನಾವೇ ಮಾಡಬೇಕಷ್ಟೇ. ನಮ್ಮನ್ನು ಮಾಯ ಮಾಡ್ತಾರೆ. ಹೌದು. ಹಾಗಿರುವಾಗ ಯಾವ ತೆರನಾಗಿ ನಾವು ಯುದ್ಧವನ್ನು ಸಿದ್ಧ ಮಾಡುವುದು? ಈಗ ಏನು ಮಾಡುವ? ಆಗುದಿಲ್ವ? ಕಷ್ಟವಾದೀತೆ. ಊರ ಸಚಿವರೇ ಬದಲಾಲಿಸಿದ ಮೀನಾಕ್ಷಿ ಉರಿ ಸೂಸಿ ಕಂಗಳು ಕರೆದ ಕರೆದು
ಮುರಿದು ಅವಳಿಗೆ ಸರಿಯಾದ ಪಾಠ ಕಲಿಸಬೇಕು. ಹಾಗಾಗಿ ತಡ ಮಾಡುವುದಲ್ಲ, ಈ ನಾಡನ್ನು ಮುಂದುವರೆದು ಅವಳಿಗೆ ಎದುರಿಗೆ ಕಾಣುವ ಹಾಗೆ ಮುಂದೆ ಸಾಗೋಣ. ನಡೆಯಿರಿ. ನಮ್ಮದಾಗಿರುವಂತಹ ಈ ಸ್ತ್ರೀ ಮಲಯಾಳಕ್ಕೆ ಮೀನಾಕ್ಷಿ ನೋಡುವ ದಾಳಿಯಾಗಿದೆ. ಆದಷ್ಟು ಬೇಗ ಪ್ರತಿಭಟಿಸಬೇಕಲ್ಲ. ನಾನು ನೋರ್ವಳೆ ಹೋಗುವುದಲ್ಲ. ಇದ್ದಾರೆ ಮದನಾಂಗಿ ಹಾಗೂ ಗುಣವಂತೆ. ಬರ್ಲಿ ಸಭೆಗೆ. ನಮ್ಮದಾಗಿರುವಂತಹ ಈ ಸ್ತ್ರೀ ರಾಜ್ಯಕ್ಕೆ ಪಾಂಡ್ಯ ದೇಶದ ಅರಸಿ ಮೀನಾಕ್ಷಿ ಎನ್ನುವವಳ ದಾಳಿ ಮಾತ್ರವಲ್ಲ, ನಮ್ಮದಾಗಿರುವಂತಹ ವನಪಾಲಕಿಯರಿಗೆ ಮನ ಬಂದ ಹಾಕಿ ಖಂಡಿಸಿದ್ದಾರೆ. ಅಭಿಪ್ರಾಯವೇನು?
ಪುರುಷರ ಪ್ರವೇಶ ಬಯಸಿದಂತಹ ಈ ನಮ್ಮ ನಾಡಿಗೆ ಸ್ತ್ರೀ ನಾಡಿಗೆ ಪುರುಷ ಸೇನೆಯನ್ನು ಒಗ್ಗೂಡಿಸಿಕೊಂಡು ಬರ್ತೀರಿ ಅಂತ ಆದ್ರೆ ಅಪ್ಪ ನಿಮ್ಮ ಅಹಂಕಾರವೇ ಮಾಡಿದ ತಪ್ಪಾಯ್ತದ ಕ್ಷಮೆ ಯಾಚಿಸಿದ್ರೆ ಹಾಗೆ ಇಲ್ಲದಿದ್ರೆ ಯಮಪುರ ಬಂಡೆ ಎದುರಾಗಿರ್ತದೆ ಎನ್ನುವುದಕ್ಕೆ ನೀವು ಮಾಡಿದಂತಹ ಸಾಹಸವೇ ಸರಿ ಎನ್ನುವ ಹಾಗೆ ನಾವು ತರ್ಕಿಸಿಕೊಂಡು ಬಂದಿದ್ದೇವೆ. ಆದ್ರೆ ಒಂದು ಇಲ್ಲಿ ಇರುವವರು ಸಾಮರ್ಥ್ಯ ವಿಹೀನರೆನ್ನುವ ಹಾಗೆ ನೀನು ಭಾವಿಸಿಕೊಂಡು ಬಂದೆ ಎಂದಾದ್ರೆ ಅದು ನಿನ್ನ ಮೂರ್ಖತನ. ಬದುಕುವ ಆಸೆ ಉಂಟು, ನನ್ನ ಪಾದಕ್ಕೆ ಜೀವದಾನ ಬಿಟ್ಟೇರು. ಇದು ಶಿರ ಶಿರ ಹೋಗಿತ್ತು. ಹೋಗಬೇಕು ಎನ್ನುವ ಉದ್ದೇಶದಿಂದ ಬಂದವರು
ಮತ್ಸ್ಯ ನಯನೇ ನೀನಿಲೆ ಮತ್ಸ್ಯ ನಯನೇ ಮತ್ಸ್ಯ ನಯನೇ ನೀನಿಲೆ ಕೇಳಿನ ಬಂದೇ ಕಣೆ ನಿರ್ಣಯ ಶೌರ್ಯ 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 ಕೇಳಿ ಬಂದೇ ಕಣೆ ಬಂದೇ ಕಣೆ ಬಂದೇ ಕಣೆ ಓ ಮತ್ಸ್ಯ ನಯನೇ ತೋರಿದು ಎಲ್ಲುಡನೆ ಪರಾಕ್ರಮ ತೋರಿದು ನನ್ನೊಡನೆ ಪರಾಕ್ರಮ ತೋರಿದು ನನ್ನೊಡನೆ ಪರಾಕ್ರಮ 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 ತೋರಿದು ನನ್ನೊಡನೆ ತೋರಿದು ನನ್ನೊಡನೆ ತೋರಿದು ನನ್ನ
ಬಂದೆ ಕಣಿ ನಿನ್ನಯ ಶೌರ್ಯ ಶೌರ್ಯಕ್ಕೆ ಶೌರ್ಯ ನಿನ್ನಯ ಶೌರ್ಯ ಕೇಳಿನ ಬಂದೆ ಕಾಣಿ ಅಚ್ಚ ನಯನಿ ಬಂದೆ ಕಾಣಿ ಅಚ್ಚ ನಯನಿ ಆ ಆ ಆ ಆ ಪರಾಕ್ರಮ ತೋರಿದು ನನ್ನೊಡನೆ ಪರಾಕ್ರಮ ತೋರಿದು ನನ್ನೊಡನೆ ಮಾನವೀಯರ ಬೆದರಿಸಿದ ಪರಾಕ್ರಮ ತೋರಿದು ಎಲ್ಲೊಡನೆ ತೋರಿದು ಎಲ್ಲೊಡನೆ ನೀನೆ ಮಕ್ಕಳನೆ ಶೌರ್ಯ ಕೇಳಿ ಬಂದೆನು ಕಣಿ ಮಚ್ಚನಯನೆ ನಮ್ಮವ್ರನ್ನೆಲ್ಲ ಓಡಿಸಿದ್ಯಲ್ಲ ನೀನು. ಹೇಗಿತ್ತು ನಮ್ಮ ಈ ಸಭೆ? ಹೌದಲ್ವಾ? ನಿಮ್ಮವರು ಎಷ್ಟು ತನಕ ಉಳಿತಾರೆ ಅಂತ ನಿನಗೆ ಗೊತ್ತಾಯ್ತು. ಸೇನಾ ನಾಯಕಿಯೇ ಬರುವಾಗ ಅವರು ಇರುವುದಿಲ್ಲ. ಎಲ್ಲಿವರೆಗೆ ನಿನ್ನ ಸ್ಥಿತಿ ಅಂತ ಯೋಚನೆ ಮಾಡು, ಎಲ್ಲಿವರೆಗೆ ನಿನ್ನ ಆಳ್ವಿಕೆ ಅಂತ ನೀನು ಅರ್ಥೈಸಿಕೊಂಡೆ. ಇದಕ್ಕೆಲ್ಲ ಕಾರಣ ನೀನೇ ಅಂತ ಅರ್ಥೈಸಿಕೊಂಡೆ. ಏನು? ಹಾಗಾಗಿ ಇನ್ನೊಮ್ಮೆ ಕಾಣಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡೇ ಈ ಕಡೆಗೆ ಸಾಗಿ ಬಂದವಳು. ನೋಡಿದೆ ನಾನು. ಅವರಲ್ಲಿ ಹೇಳು, ನಾನು ಇರುವಲ್ಲಿವರೆಗಾದ್ರೂ ನೀವಿರಿ. ಯಾರು? ನಿಮ್ಮವರಲ್ವಾ? ಕೊನೆವರೆಗಿರ್ತಾರೆ. ಹೌದಾ? ನಾನು ಎಲ್ಲಿಯವರೆಗಿರ್ತೀನಿ ಅಲ್ಲಿವರೆಗಿರ್ತಾರೆ, ಆಮೇಲೆ ಹೋಗುತ್ತಾರೆ. ಅರ್ಥೈಸಿಕೊಂಡೆ. ಏನು? ನಿನ್ನ ಕಣ್ಣುಗಳನ್ನು ಕಾಣುವಾಗ ನನ್ನನ್ನು ನೋಡಿ ಮೀನಾಕ್ಷಿ ಅಂತ ಕರೆದೆ. ಹೌದು. ಹೇಗೆ ತಿಳಿದ? ನೀನೇ ಏನೇ ಮತ್ಸ್ಯನಯನೇ? ನಾನೇ ಮೀನಾಕ್ಷಿ ಆದ್ರೆ ಏನು? ಮೀನ ಆಕಾರವನ್ನು ಹೊಂದಿದಂತಹ ಕಣ್ಣುಗಳು ಮಾತ್ರವಲ್ಲ, ತೀಕ್ಷ್ಣತೆಯನ್ನು ಒಳಗೊಂಡಿದೆ. ಮಾತ್ರವಲ್ಲ, ನಮ್ಮದಾಗಿರುವಂತಹ ಈ ಸಖಿಯರು ವನಪಾಲಕಿಯರನ್ನು ಮನ ಬಂದ ಹಾಗೆ ದಂಡಿಸಿದವಳು ನೀನೇ ಎನ್ನುವಂತಹ ಸತ್ಯವನ್ನು ಅರಿತ ಈ ಕಡೆಗೆ ಧಾವಿಸಿ ಬಂದವಳು. ಪಾಪದ ಹೆಣ್ಣು ಮಕ್ಕಳವರೆಲ್ಲ ಆ ಮಾರಿಯರಲ್ಲಿ ತೋರಿಸಿದಂತಹ ನಿನ್ನ ಆ ಪರಾಕ್ರಮವನ್ನು ನಾನು ಕಣ್ಣಾರೆ ಕಾಣಬೇಕು ಅಂತ ಈವರೆಗೆ ಧಾವಿಸಿ ಬಂದದ್ದು. ಹಾಗಾಗಿ ಹೇಳ್ತೇನೆ, ನಿನ್ನಲ್ಲಿ ಪರಾಕ್ರಮ ಉಂಟು ಅಂತಾದ್ರೆ ಆ ಪರಾಕ್ರಮವನ್ನು ನನ್ನಲ್ಲಿ ತೋರಿಸ್ತೇನೆ. ನೀನು ಸ್ವಲ್ಪ ಹೊತ್ತು ಹೀಗೆ ನಿಂತ್ಕೋ. ಎಷ್ಟು ಚೆನ್ನಾಗಿ ಮಾತಾಡ್ತೀನಿ, ಎಷ್ಟು ಚೆನ್ನಾಗಿ ಅಭಿನಯಿಸ್ತೀನಿ ನೀನು. ಯಾಕೆ ಹೇಳಿದ್ದು ಗೊತ್ತಾ? ಯಾಕೆ? ಕಲಿತ ಮಾತಾಡದಿರು ಕೈಯಪ್ಪದಿರುತ್ತಾಗರೆ
ಸ್ವಲ್ಪ ತಾಳು ಇಳೆಯ ಪಾಲಕರಿಂದ ಸಹದಿ ಇಳೆಯ ಪಾಲಕರಿಂದ ಇಳೆಯ ಪಾಲಕರಿಂದ ಸಹದಿಯೇ ಸಹದಿಯೇ ಸಗದಿಯೇ ನಿನ್ನಯ ತಲೆಗೊಂಬ ಬರಿಯ ನೋಡು ತಲೆಗೊಬ್ಬ ಬರಿಯ ನೋಡು ಇಳೆಯ ಪಾಲಕರಿಂದ ಸಗಸಿಯ ನಿನ್ನಯ ತಲೆಗೊಬ್ಬ ಬರಿಯ ನೋಡು ತಲೆಗೊಬ್ಬ ಬರಿಯ ನೋಡು ಮಾತಾಡದಿರು ಕಲಿತಾ ಕಲಿತಾ ಮಾತಾಡದಿರು ನಿನ್ನಯ ಹಬ್ಬ ನಿಲ್ಲಿಸುವೆ 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 ಸ್ವಲ್ಪ ತಾಳು ನಿನ್ನ ತಲೆಗೊಬ್ಬ ಬರಿಯ ನೋಡು
ಕಲಿತು ಮುಗಿಯುವುದಕ್ಕಿಲ್ವೇ? ಸ್ತ್ರೀ ಮಲಯಾಳದವಳು, ಕೇರಳದ ಒಂದು ಭಾಗವದು. ಅಲ್ಲಿಯ ಒಡತಿ ನೀನು. ಪದ್ಮಗಂಧಿ. ನಿಮ್ಮ ಮಾತೃಭಾಷೆ ಯಾವುದು? ಕನ್ನಡವಾ? ಆದ್ರೂ ನೀನು ಕನ್ನಡವನ್ನು ಇಷ್ಟು ಲೀಲಾಜಾಲವಾಗಿ ಮಾತನಾಡ್ತೀಯ ಅಂತಾದ್ರೆ ಬಹಳ ಅಭ್ಯಾಸ ಮಾಡಿದ್ದೀಯ ಅಂತ ಗೊತ್ತಾಯ್ತು. ಕೆಲವೊಮ್ಮೆ ಸಂಭಾಷಣೆಗೆ ಅನುಕೂಲ ಆಗುತ್ತದೆ, ಅಭ್ಯಾಸ ಮಾಡಬೇಕು. ಒಂದು ಭಾಷೆಯಲ್ಲಿ ಮಾತನಾಡುವುದು ಅರ್ಥ ಆಗದಿರುವುದು ಯಾಕೆ ಸುಮ್ಮನೆ? ಇನ್ನೊಬ್ಬರಿಗೆ ಅರ್ಥ ಆಗುವ ಭಾಷೆಯಲ್ಲಿ ನಾವು ಮಾತನಾಡಿದ್ರೆ ಎಲ್ಲಿಯೂ ತಿರುಗಾಟ ಮಾಡಬಹುದು. ಕೆಲವೊಂದು ಸ್ಥಳಕ್ಕೆ, ಕೆಲವೊಂದು ವಾತಾವರಣಕ್ಕೆ ನಾವು ಹೋದಾಗ ಅಲ್ಲಿ ಅವರು ನಮಗೆ ಸಹ್ಯವಾಗಬೇಕು ಅಂತಾದ್ರೆ ಅವರ ಭಾಷೆಯಲ್ಲೇ ನಾವು ಮಾತಾಡಬೇಕು. ಈಗ ನಿಮ್ಮಲ್ಲಿ ಇದೇ ಭಾಷೆಯಲ್ಲಿ ನಾನು ಮಾತಾಡಿದ್ರೆ ಇಲ್ಲಿ ಅವರೆಲ್ಲ ಹೇಳ್ತಾರೆ ಆಗ್ಬೋದು ಇವ್ರು ನಮ್ಮಲ್ಲಿ ಅಡ್ಡಿಲ್ಲ ಅಂತ, ನಮ್ಮಲ್ಲಿ ಬರಬಹುದು ಅಂತ ಆಲೋಚನೆ ಮಾಡ್ತಾರೆ. ಹೌದು, ನೀನು ಬಂದು ನಮ್ಮಲ್ಲಿ ಇಂಥದ್ದೇ ಮಾತಾಡಿದ್ರೆ ಬನ್ನಿ ಬನ್ನಿ ಅಂತ ಹೇಳ್ತಾರೆ. ಹೌದೌದು. ಅಂದ್ರೆ ಸಹ್ಯವಾಗಬೇಕು ಅಂತಾದ್ರೆ ಆಡು ಭಾಷೆ ಮಾತೃಭಾಷೆ, ಮಾತೃಭಾಷೆಯ ಮೇಲೆ ಪ್ರೀತಿ ಅವರಿಗಿರುವುದರಿಂದ ನಮ್ಮವರು ಎನ್ನುವ ಭಾವನೆ ಹುಟ್ಟಿಕೊಳ್ಳುತ್ತದೆ. ಆದ್ರೆ ನಿನ್ನನ್ನು ಕಂಡಾಗ ಸಂತೋಷವಾದದ್ದು ಯಾಕೆ? ಸ್ತ್ರೀ ಮಲಯಾಳದಲ್ಲಿ ನೀನಿದ್ರೂ ಕೂಡ ಕನ್ನಡವನ್ನು ಮಾತಾಡಿದೆಯಲ್ಲ. ಕನ್ನಡವೇ ಹಸಿರು, ಕನ್ನಡವೇ ಉಸಿರು. ನೀನು ಕನ್ನಡ ಮಾತಾಡ್ಬೇಕಮ್ಮ. ಆದ್ರೆ ಬರೇ ಮಾತನಾಡುವುದು ಮಾತ್ರ ಅಲ್ಲ, ಅದರಲ್ಲಿ ಎಷ್ಟು ಸತ್ಯ ಉಂಟು, ಎಷ್ಟು ಸತ್ವ ಉಂಟು, ಅದನ್ನು ನಾವು ಹೇಗೆ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎನ್ನುವುದರ ಕುರಿತಾಗಿ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಮಾತು ಅಂತ ಅರ್ಥ ಆಗಿಲ್ಲ. ಓದಿದ್ದೆಲ್ಲ ಕಂಠಪಾಠ ಮಾಡಿದ್ರೆ ಸಾಕಾಗುದಿಲ್ಲ, ಓದಿದ್ದನ್ನು ನಾವು ಎಷ್ಟು ಜೀವನದಲ್ಲಿ ಅಳವಡಿಸಿಕೊಳ್ತೇವೆ. ಪುಸ್ತಕದ ಬದನೆಕಾಯಿ ಅಡುಗೆಗೆ ಬರುವುದಿಲ್ಲಲ್ಲ. ಹೌದು, ಲೋಕಾನುಭವವೂ ಬೇಕು, ಪುಸ್ತಕದ ಅನುಭವವೂ ಬೇಕಾಗುತ್ತದೆ. ನೀನು ಬರೇ ಕಲಿತ ಮಾತಾಡ್ತಾ ಇದ್ದಿ ಅಂದ್ರೆ ಬರ್ದದ್ದು ಬಾಯ್ಪಾಠ ಮಾಡಿದ್ದು ಮಾತಾಡು. ನನಗೆ ಅದೊಂದು ಆಗುದೇ ಇಲ್ಲ ಬಾಯ್ಪಾಠ ಮಾಡುದು. ಹೌದಾ? ಆದ್ರೆ ನೀನು ಆಡುವ ಮಾತು ನೋಡಿದ್ರೆ ಹಾಗೆ ಅನಿಸ್ತದೆ. ಹಾಗೆ ಅದೇ ಒಂದು ನೆಲೆಯಲ್ಲಿ ಹೇಳಿದ್ದಲ್ಲ, ಕಲಿತ ಮಾತಾಡದೆ ಕಲಿ ಸಮರ್ಥಳು ಎನ್ನುವ ಅಹಂಕಾರದಿಂದ ನೀನು ಮಾತನಾಡಬೇಡ. ನಿನ್ನ ಸೊಕ್ಕನ್ನು ನಾನು ಮುರಿಯುವುದಕ್ಕಾಗಿ ಬಂದಿದ್ದೇನೆ. ನಿಮ್ಮಲ್ಲಿರುವಂತಹ ಅದೆಷ್ಟೋ ಹೆಂಗಳೆಯರನ್ನು ನಮ್ಮವರು ಸವರುತ್ತಾ ಮುಂದೆ ಸಾಗುತ್ತಿರುವಾಗ ಈ ರೀತಿಯ ಮಾತನಾಡುತ್ತಾ ಕಾಲಕ್ಷೇಪ ಮಾಡ್ತಾ ಇದೆಯಲ್ಲ, ನಿನ್ನಲ್ಲಿ ಪರಾಕ್ರಮ ಉಂಟು ಅಂತಾದ್ರೆ ಮಾಡು ಯುದ್ಧ. ಗೆಲಿದೆ ಕುರಿ ರಿಪಾಲರ ಗೆಲಿದೆ. ನೀನು ಗೆದ್ದಿರುವುದು ಕುರಿ ನೃಪಾಲರನ್ನು. ಹೌದು, ನನ್ನ ಪಾಲಿಗೆ ಅವರೆಲ್ಲ ಕುರಿ ಸದೃಶರು, ಹಾಗಾಗಿ ಕುರಿ ನೃಪಾಲರು ಅಂತ ಹೇಳುದು. ನಮ್ಮದಾಗಿರುವಂತಹ ಈ ಶ್ರೀರಾಜ್ಯವನ್ನು ಪ್ರವೇಶ ಮಾಡಿದೆ. ಮತ್ತೊಂದು ಯುದ್ಧಕ್ಕೆ, ವಿವಾಹಕ್ಕೆ, ಸಂವಾದಕ್ಕೆ ಸಮಾನತೆ ಎನ್ನುವುದು ಬೇಕು. ಇಲ್ಲಿ ಸಮಾನತೆ ಇಲ್ವಾ? ನಮ್ಮಲ್ಲಿ ಸಮಾನತೆ ಇಲ್ಲ ಅಂತ. ಯಾಕೆ? ನೀನು ಗೆದ್ದಿರೋದು ಕುರಿ ನೃಪಾಲರನ್ನು. ಅದು ನೀನು ತಿಳ್ಕೊಂಡದ್ದು. ಕೇಳಿದ್ದು ಹಾಗೆ ನಾನು. ಏನು? ನೀವು ಗೆದ್ದಿರುವುದಂತ ಒಂದು ನಾಡಿನ ಧಾರಿಣೀಶ ಕುರೀಂದ್ರಪಾಲನ ಸಮನಾದ್ರೆ ಅವನು ಆಳ್ವಿಕೆಯನ್ನು ಮಾಡುವುದಕ್ಕೆ ಸಮರ್ಥನಾಗಿರ್ತಾನೆ. ಅಂದ್ರೆ ಅಧಿಕಾರ ಚುಕ್ಕಾಣಿಯನ್ನು ಏರುವುದಕ್ಕೆ ಅವನಲ್ಲಿ ಶಕ್ತಿ ಬೇಡವಾ? ನಿನ್ನ ಮಾತು ಕಾಯುವವರನ್ನೆಲ್ಲ ಪೀಠಕ್ಕೇರಿಸಲಿಕ್ಕೆ. ಅಯ್ಯೋ, ಹಾಗಲ್ವೇ ಹೇಳಿದ್ದು. ಮತ್ತೆ ನನ್ನ ಪರಾಕ್ರಮದ ಎದುರು ಅವರೆಲ್ಲ ಕುರಿ ಸದೃಶ್ಯರು ಎನ್ನುವ ಹಾಗೆ ಆಡಿದ್ದು ನಾನು. ಆತ್ಮಶ್ಲಾಘನೆ. ಹೌದು, ನನ್ನ ಬಗ್ಗೆ ಆತ್ಮವಿಶ್ವಾಸ ಇದೆ. ಆತ್ಮವಿಶ್ವಾಸ ಸರಿ, ಹೆಮ್ಮೆಯು ಶ್ಲಾಘನೆ, ನನ್ನ ಬಗ್ಗೆ ಅಭಿಮಾನವೂ ಇದೆ ನನಗೆ. ಅದು ಪ್ರತಿಯೊಬ್ಬರಿಗೆ ಇರಬೇಕು. ಆದ ಕಾರಣವೇ ನಾನು ಆಡಿದ್ದು. ನಮ್ಮದಾಗಿರುವಂತಹ ಈ ರಾಜ್ಯವನ್ನು ಒಳಪೊಕ್ಕು ಸುಲಭದಲ್ಲಿ. ಏನ್ ನನ್ನನ್ನು ಪೊಕ್ಕು ಅಂತ ಹೇಳ್ತೀಯಾ? ಅಂದ್ರೆ ಅಯ್ಯೋ, ಅರ್ಥ ಆಗುದಿಲ್ವೇನೆ? ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೇನೆ ನಾನು. ಹೌದು, ಅದೆಲ್ಲ ಅದೇ ಕನ್ನಡ ಮಾತಾಡುವಾಗ ಗೊತ್ತಾಗ್ತದೆ. ಸ್ವಲ್ಪ ಅರ್ಥ ಆಗದಿದ್ದಾಗ ಇವರು ಅಭ್ಯಾಸ ಮಾಡಿದ್ದು ಅಂತ ಗೊತ್ತಾಗ್ತದೆ. ಅಂದ್ರೆ ಪೊಕ್ಕು ಅರ್ಥ ಆಗುದಿಲ್ಲ.
ನಿಮಗೆ ಬೇಡ ನಿಮ್ಮಲ್ಲಿ ಪಕ್ ಪಕ್ ಬೇಡ ಹೊಕ್ಕು ಹಾಗೆ ಹೊಕ್ಕು ನಂಗೆ ಪೊಕ್ಕು ಅಂತ ಹೇಳಿದಾಗ ಹಾಗೆ ಪೊಕ್ಕು ಅಂತ ಹೇಳಿದ್ರೆ ನಾನು ಹೇಳ್ತೇನೆ ನಿನ್ಗೂ ದೊಡ್ಡ ಸೊಕ್ಕು ಅಂತ. ಹೌದಾ? ಇನ್ನು ಸೊಕ್ಕನ್ನು ಮುರಿತೇನೆ ನಾನು. ಮನೇಲಿ ಹೋಗಿ ಅನ್ನ ಮುಕ್ಕು ಕಣ್ಣು ಕುಕ್ಕು. ಯಾರ್ದು? ನಿನ್ನ ಕಣ್ಣು ಕುಕ್ತೇನೆ ನಾನೀಗ. ಹೌದಾ? ಇಲ್ಲಿ ಬಂದು ಸುಲಭವಾಗಿ ನಾನು ಜೀವಿಸ್ತೇನೆ, ಹೊರಗಡೆ ಹೋಗುತ್ತೇನೆ ಎನ್ನುವ ಹಾಗೆ ಭ್ರಮೆ ಇದ್ರೆ ಬಿಟ್ಟು ಬಿಡು. ಯಾಕೆ ಬಲ್ಲೆಯ? ನಾವು ಜಾಲಮೋಡಿಯ ವಿದ್ಯೆ ನಮಗೆರಗಲುಂಡೆ ಹೀನ ಸತ್ವರು ನಾವು ನಿನ್ನಯ ಸ್ಥಾನಕ್ಕಿದಿರೆ ತೋರು ಶೌರ್ಯ ಹೇಳಿ ಒಳಗೆ ಶೌರ್ಯವನ್ನು ತೋರು. ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳಿದ್ಯಲ್ಲ, ಮಂತ್ರವಿದ್ಯೆ ಅನಿವಾರ್ಯತೆಗೆ ಬೇಕು ಅಂತ ಹೇಳಿದ್ಯಲ್ಲ, ಮಂತ್ರ ತಂತ್ರವನ್ನು ಪ್ರಯೋಗಿಸು. ಈ ಪ್ರಸಂಗದಲ್ಲಿ ಆಗುದಿಲ್ವಲ್ಲ? ಈ ಪ್ರಸಂಗ ಅಲ್ಲ, ಯಾವ ಪ್ರಸಂಗ ಬಂದ್ರೆ ನಿನ್ನನ್ನು ನೋಡೋದಕ್ಕೆ ಯಾರು ಬರ್ತಾರೆ? ನೀನ್ ತೋರಿಸ್ತೀಯ ಹೋದವರು ಯಾವುದನ್ನೇ? ಪರಾಕ್ರಮ ನೋಡೋದಕ್ಕೆ ಯಾರು ಬರ್ತಾರೆ ಅಂತ. ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ. ಮೀಸೆ ಬರುವುದಿಲ್ಲ, ನೀನು ಬರುವುದಿಲ್ಲ. ಬಂದ್ರೆ ನಿನ್ನನ್ನು ನೋಡುವವರಿಲ್ಲ ಅಂತ. ಯಾರಿಗೆ ಯಾವ್ದು ಬರಬೇಕು ಅದೇ ಚಂದ. ಆಯ್ತಾ? ಕಾಲ ಕಾಲಕ್ಕೆ ಸರಿಯಾದ ಕಪ್ಪ ಕಾಣಿಕೆಯನ್ನು ಒಪ್ಪಿಸಬೇಕು. ಎಲ್ಲವನ್ನು ಒಪ್ಪಿಸ್ತೇನೆ. ನಮ್ಮ ಸೇನೆಗೆ ಸಹಾಯಕವಾಗುವ ಸೇನೆ ನಿನ್ನದಾಗಬೇಕು. ಬಾ ಒಳಗೋಗು ಬಾ. ಯಾರಿಗೂ ಕೈ ಕೊಟ್ಟ ಅಭ್ಯಾಸ ಇಲ್ಲ. ನಿನಗೆ ಬೇಕಾ? ಹಿಡ್ಕೋ, ಇದನ್ನು ಹಿಡ್ಕೋ. ಅಂತೂ ಪದ್ಮಗಂಧಿನಿ ಸೋಲನ್ನು ಅನುಭವಿಸಿದ್ದಾಳೆ, ಶರಣಾಗತಿಯನ್ನು ಹೊಂದಿದ್ದಾಳೆ. ಹೌದಪ್ಪ ಏರುತ್ತಾ ಮೇಲೆ ಲೋಕವನ್ನು ಏರೋಣ. ಏನಂತೆ ತರುಣಿ ನೀನು ಯಾರು ತರುಣಿ ತರುಣಿ ನೀನು ಯಾರು
ಮಗನೇ, ಯಾಕಷ್ಟಿತ ಹೆಣ್ಣು ನೀನು ದೇವಲೋಕಕ್ಕಾಗಿ ಬಂದಿದ್ದೀಯ. ಹೌದು. ಏನು ಕಪ್ಪ ಕಾಣಿಕೆ ಬೇಕಾ? ತರೆಯ ದಿಗ್ವಿಜಯವೋ ಬಾ ತೋರಿಸ್ತೇನೆ. ಕೆಂಡವನ್ನು ಕಾರಿ ತೆಗೆದುಕೊಂಡಾಳದರದು ಹೆಣ್ಣು ಮಕ್ಕಳ ಜೊತೆ ಹೋದ್ರೆ ನಿನಗೆ ಉಳಿಗಾಲ ಇಲ್ಲ ಎನ್ನುವುದಕ್ಕೆ ಈ ಹಿಂದೆ ಸಾಕ್ಷಿ ಅಹಲ್ಯೆಯ ಜೊತೆ ನಿನ್ನ ತಿರುಗಾಟ ಗೌತಮರಿಂದ ನಿನಗೊಂದು ವಿಶೇಷ ಉಡುಗೊರೆ ಸಹಸ್ರಾಕ್ಷ ಎನ್ನುವ ಹಾಗೆ. ಅಂದು ನೀನು ಸಹಸ್ರಾಕ್ಷನಾದೆ. ಈ ಮೀನಾಕ್ಷಿಯಲ್ಲಿ ನೀನು ಸೆಣಸಾಡಿದೆ ಅಂತಾದ್ರೆ ನಿನ್ನ ಪೀಠ ಬರಿದಾಗುತ್ತದೆ. ದಿಕ್ಕು ದೆಸೆ ಇಲ್ಲದೆ ಓಡಬೇಕಾಗ್ತದೆ. ದೇವೇಂದ್ರನ ವಜ್ರಾಯುಧ ಎನ್ನುತ್ತಲೇ ಪರಿಯೊಳಗೆ ಮೂದಲಿಸ ಮೀನಾಕ್ಷಿ, ಎನ್ನುತ್ತಲೇ ಪರಿಯೊಳಗೆ ಮೂದಲಿಸ ಮೀನಾಕ್ಷಿ ಮನದಿ ನಾಚುತ್ತಲಿದ್ರ ಶಿರಬಾಗಿದನು. ನಾನು ತಿಳಿಯದೆ ಬಹಳ ಅಪರಾಧವೆಸಗಿದೆನು, ನೀನೇ ರಕ್ಷಿಸಬೇಕು ನಮ್ಮೆಲ್ಲರನ್ನು. ನನ್ನನ್ನೇ ಸೋಲಿಸಿದ್ದೀಯ ನೀನು. ವಜ್ರಾಯುಧ ಅಂತ ಹೇಳುವುದು ನಿನ್ನ ವಶವಾಗಿದೆ. ನೆಲ ನೋಟಕನಾಗಿದ್ದೇನೆ ಈ ದೇವೇಂದ್ರ. ನನ್ನನ್ನೇ ಸೋಲಿಸಿದ್ದೀಯ ಅಂತಾದ್ರೆ ಬಹುಶಃ ಇದೆಲ್ಲವೂ ದೈವ ಸಂಕಲ್ಪವೇ ಇರಬೇಕು. ನೀನೇ ನನ್ನ ಕಾಪಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಸುರಪಾಲ, ತಪ್ಪಾಯ್ತು ಎನ್ನುವ ಹಾಗೆ ಕ್ಷಮೆಯನ್ನು ಯಾಚಿಸಿದ್ದೀಯ. ಕಪ್ಪವನ್ನು ಒಪ್ಪಿಸ್ತೇನೆ ಎನ್ನುವ ಹಾಗೆ ವಿನೀತನಾಗಿ ಬೇಡಿಕೊಳ್ಳುತ್ತಾ ಇದ್ದೀಯ. ಖಂಡಿತ ಕೊಟ್ಟೇ ಕೊಡ್ತೀನಿ. ಇನ್ನೊಬ್ಬರ ಅಧಿಕಾರವನ್ನು ಕಸಿಯುವುದಕ್ಕೆ ಹೊರಟವಳಲ್ಲ ಈ ಮೀನಾಕ್ಷಿ. ಕರೆಯ ದಿಗ್ವಿಜಯ ಇನ್ನೊಬ್ಬರು ಕಪ್ಪ ಕಾಣಿಕೆಯನ್ನು ಕೊಡಬೇಕು, ಅದನ್ನು ಸ್ವೀಕರಿಸಬೇಕು, ತನ್ನ ಸ್ವಪ್ರತಿಷ್ಠೆಯನ್ನು ಮೆರೆಸಬೇಕು ಎನ್ನುವ ಉದ್ದೇಶವನ್ನು ಹೊತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ನೋಡು, ನಿನ್ನ ಆಯುಧ ನನಗೆ ಯಾಕೆ, ಹಿಡಿದುಕೋ. ಈ ಸುರಗದ್ದುಗೆಯನ್ನು ಏರಿ ರಾಜ್ಯಭಾರ ಮಾಡು, ನಿನಗೆ ಒಳ್ಳೆಯದಾಗಿ. ನಮ್ಮಲ್ಲಿ ಇದ್ರೇನೆ ಶೋಭೆ. ಕಪ್ಪ ಕಾಣಿಕೆ ಕೊಡ್ತೇನೆ, ಬರಬೇಕು. ಅಂತೂ ಸುರಪಾಲ ಸೋತ ಹಾಗಾಯಿತು. ಶರಣಾಗತಿಯನ್ನು ಹೊಂದಿದ್ದಾನೆ. ವಾಯು, ವರುಣ, ಅಗ್ನಿ, ಕುಬೇರ ಅವರೆಲ್ಲ ಸೋಲನ್ನು ಮಾಡಿಸಿದ್ದಾರೆ. ಹೀಗೆ ಯುದ್ಧ ಮಾಡುತ್ತಾ ಹಿಮಾಲಯ ಪರ್ವತದ ತಪ್ಪಲ ಕಡೆ ಸಾಗುತ್ತೇವೆ. ಬೇಟೆಯಾಡುತ್ತ ಕೈಲಾತ ವೀರರು ಒಂದಕ್ಕೆ ಬರುತ್ತಿರಲು
ಕೊಡುಮ್ಯಾನಮ್ಮ ಮಿಕದ ಮರಿಯದು ಎಲ್ಲ ಎಲ್ಲ ಬೆಲ್ಲ ಪೋರಿ 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 ಎಲ್ಲಿಗೆ ಪೋರಿ ಎಲ್ಲಿಗೆ ಪೋರಿ ಪೋರಿ ಮರಿಯನು ಎಲ್ಲ ಎಲ್ಲ ಪೋರಿ ಎಲ್ಲ ಎಲ್ಲ ಪೋರಿ ಎಲ್ಲ 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 ಪೋರಿ 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 ಕೊಡುಮ್ಯಾನಮ್ಮ ಮಿಕದ ಮರಿಯನು ಕೊಡುಮ್ಯ ನಮ್ಮ ಮಿಕದ ಮರಿಯ ಹುಡುಗತನವ ಗೈದಾರರಿಯ ಕೊಡುಮ್ಯ ನಮ್ಮ ಮಿಕದ ಮರಿಯ ಮಿಕದ ಮರಿಯ ಮಿಕದ ಮರಿಯ ಹುಡುಗತನವ ಗೈದಾರರಿಯ ಹುಡುಗತನವನು ಹುಡುಗತನವನು ಹುಡುಗತನ 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 ಹುಡುಗತನವ ಗೈದಾರರಿಯ ನಡುವೆ ಕೊಟ್ಟು ಕಮ್ಮನೆ ನೀರು ನಡೆ 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 ನಡುವೆ ಕೊಟ್ಟು ಕಮ್ಮನೆ ನೀರು ಸುಳ್ಳು ಸುಳ್ಳು ಹಡು ಎಲೆಗೆ ಪೋರಿ ಕಮ್ಮನೆ ನೀರು ಎಲೆ ಪೋರಿ ಎಲೆ ಪೋರಿ ಓ ಪೋರಿ ಓಡಿ ನೀನು ಅದೇ ಮಾಡುದು ಒಳ್ಳೆ ಓಡಿ ಒಂದು ತಲೆ ಸರಿ ಉಂಟದೆ ಪೋರಿ ಗೊತ್ತಾಯ್ತು ಅವ ಹೇಳುದು ಓಡಿಗೆ ನೋಡಿದ್ನಲ್ಲ ಅವ ಎಣಿಸಿದ್ದು ಹೋರಿ ಅಂತ ಅವ ಹಾಗೆ ಹೇಳಿದ್ದು ಹೋರಿ ಇಲ್ಲಿ ಒಂದುಂಟಲ್ಲ ಅದಕ್ಕೆ ಹೋರಿ ಎಲೆ ಹುಡುಗಿ ಏನು
ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ನಿನ್ನಂತಹ ಈ ವೈಖರಿ ಅಬ್ಬಬ್ಬಾ ಜನರೆಲ್ಲ ಮೆಚ್ಚಬೇಕಾದದ್ದು. ಬಂದಂತಹ ವೀರರನ್ನೆಲ್ಲ ನೀನು ಗೆಲ್ಲುತ್ತಾ ಇದ್ದೀಯ. ಅಗಾಧವಾದಂತಹ ನಮ್ಮ ಕಿರಾತ ಪಡೆ ಯಾರನ್ನು ಕೂಡ ನೀನು ಲೆಕ್ಕಿಸದೆ ಎಲ್ಲವರನ್ನು ಕೂಡ ಯುದ್ಧ ಕಣದಲ್ಲಿ ನಿನ್ನ ಸೋಲಿಸ್ತಾ ಇದ್ದೀಯ. ನಾನು ಬಾಣ ಹೂಡಿದ ಹರಿಣವನ್ನು ಎಳೆಯುವುದಕ್ಕೆ ಮುಂದಾಗುತ್ತಾ ಇದ್ದೀರಲ್ಲ, ಯಾಕೆ? ಇದು ನನ್ನ ಬೇಟೆ. ನಿನಗೆ ತಲೆ ಸರಿ ಇಲ್ಲ. ಈ ಹರಿಣನ್ನು ಹೊಡೆದವನು ನಾನು. ಅದರ ಹೊಟ್ಟೆಯನ್ನು ಸೀಳಿದ ಬಾಣ ನೋಡ, ಅದು ನನ್ನ ಬಾಣ. ನೋಡು, ಇದೇ ರೀತಿ ಉಂಟು ಬಾಣ. ನೋಡು, ಬಾಣ ಬಿಟ್ಟು ಉದ್ದ ಉಂಟು ನನ್ನದು. ನೋಡ, ನಾವು ಬಾಣ ಬಿಟ್ಟ ಮೇಲೆ ನೀವು ಬಿಟ್ಟದ್ದು ಎಲ್ಲಿ? ನಿಲ್ಲು. ಇದು ನನ್ನ ಬೇಟೆ. ಅವಳ ಬಾಣ ಉದ್ದ ಉಂಟಂತ. ಇದು ನನ್ನ ಬೇಟೆ. ಉದ್ದ ಇರುವ ಬಾಣ ಯಾರದ್ದು? ನೀನು ಹಾಗಾದ್ರೆ ಸ್ವಲ್ಪ ಹೊತ್ತು ಈ ಪ್ರಾಣಿ ಅವರ ಅಂಕೆಯಲ್ಲಿರ್ಲಿ, ನಮ್ಮಿಬ್ಬರ ನಡುವೆ ಯುದ್ಧ ಆಗ್ಲಿ. ಯಾರು ಗೆಲ್ಲುತ್ತಾರೋ ಅದು ಅವರ ಬೇಟೆ. ನೋಡು, ನಿನಗೆ ಹೆದರಿದಾಗ ಮೂಲ ಭಾಷೆ ಬರ್ತದೆ. ನೀನು ಕಾಡ ಕಿರಾತ, ಸೊಪ್ಪು ಗಟ್ಟಿದ ಬೆಪ್ಪ. ಎಷ್ಟು ಸೊಕ್ಕ ನಿನಗೆ! ಸೊಪ್ಪು ಕಟ್ಟಿದವರೆಲ್ಲ ಬೆಪ್ಪರ. ನೀನು ಮಾತ್ರ, ಎಲ್ಲರೂ ಅಲ್ಲ. ನಿನಗೆ ಹೇಳಿ. ನನಗೆ ನೀನು ಏನು ಕಂಡೆ ನನ್ನಲ್ಲಿ? ಬೆಪ್ಪ. ಯಾರದ್ದೋ ಬೇಟೆಯನ್ನು ನನ್ನ ಬೇಟೆ ಅಂತ ಹೇಳ್ತೀಯಲ್ಲ, ಎಷ್ಟು ಸೊಕ್ಕ ನಿನಗೆ! ನಾನು ಕೂಡ ಬಾಣ ಹೊಡಿತೀನಿ, ನೀನು ಕೂಡ ಬಾಣ ಹೊಡಿತೀಯ. ಇಬ್ಬರ ಬಾಣ ಒಂದೇ ಪ್ರಾಣಿಗೆ ತಾಗಿದೆ. ಹೌದು. ನನ್ನದು ಅಂತ ನಾನು ಹೇಳುದು, ನಿನ್ನದು ಅಂತ ನೀನು ತೀರ್ಮಾನ ಆಯ್ತಲ್ಲ. ಹೌದಲ್ಲ? ಯಾರಲ್ಲಿ ಯುದ್ಧವಾಗಿ ಸೋಲ್ತಾರೋ ಅದು ಅವರ ಬೇಟೆ ಅಲ್ಲ, ಗೆದ್ದವರ ಬೇಟೆ. ಈಗಾದ್ರೂ ಒಪ್ಪಿಕೊಂಡಿಯಲ್ಲ? ನನಗೆ ಹೆಣ್ಣು ಮಕ್ಕಳಲ್ಲಿ ಯುದ್ಧ ಮಾಡಿ ಅಭ್ಯಾಸ ಇಲ್ಲ. ಅದು ಸೋತ್ಮೇಲೆ ಹಾಗೆ ಹೇಳು. ಅಕ್ಕ ನೋಡು, ಹೆಣ್ಣು ಅಂತ ಹೇಳಿದಾಗಲೇ ಬಾಣ ಕೆಳಗೆ ಬೀಳುತ್ತೆ. ನಿನ್ನ ಬಾಣವೇ ನಿನ್ನ ನಿಯಂತ್ರಣದಲ್ಲಿ ಇಲ್ಲ. ನೀನು ಯುದ್ಧ ಮಾಡುದು ಹೌದಾ? ಬಾಣ ನಿಯಂತ್ರಣದಲ್ಲಿದೆ. ಹಿಡಿದದ್ದು ಮಾತ್ರ ತಪ್ಪಿ ಹೋಯ್ತಲ್ಲ. ಇನ್ನು ನನ್ನ ಸಹವಾಸ ಬೇಡ, ಹೋಗು ಆ ಕಡೆ. ತಪ್ಪಾಯ್ತು ಅಂತ ಕಲಿಬಿಡು. ತಪ್ಪಾಯ್ತು ಅಂತ ಕೇಳಲಿಕ್ಕಿಲ್ಲ. ಯಾಕೆ? ನನ್ನದು ಇದು ಸರಿಯಾಗ್ಲಿಲ್ಲ ಅಂತ ಗೊತ್ತಾಯ್ತು. ಹೌದಾ? ಇನ್ನು ಸರಿಯಾಗಿ ಮಾಡ್ಬೇಕು. ನಿನಗೆ ಇಲ್ಲೇ ಹೋಗ್ಬೋದು, ನಮಗೆ ಹಾಗಲ್ಲ. ಅಲ್ಲಿಗೆ ಹೋಗ್ಬೇಕು, ಗೊತ್ತಾಯ್ತು? ನೀನು ಎಷ್ಟೊಂದು ಮಾತಾಡ್ತೀನಿ, ಇಲ್ಲೇ ಹೋಗ್ಬೇಕು. ನಾವು ಅಲ್ಲಿಗೆ ಹೋಗ್ಬೇಕು. ನನಗೆ 8 ಯೋಜನ. ನಮಗಾಗಲ್ಲ, 16 ಬರ್ತೀಯಾ? ಬೇಡ, ನಾವು ಬರುವಾಗಲೇ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೇವೆ. ಅಂತೂ ಹಿಮಾಲಯದ ತಪ್ಪಲಲ್ಲಿರುವಂತಹ ಕಿರಾತನನ್ನು ಸೋಲಿಸಿದ ಹಾಗಾಯಿತು. ಇನ್ನು ರಜತಾದ್ರಿಯನ್ನು ಏರುತ್ತಾ ಮುಂದೆ ಸಾಗುತ್ತೇವೆ. ನಿನ್ನಲ್ಲೇ ಕೇಳುವುದು, ನೀನ್ ಯಾರು, ಯಾಕಾಗಿ ಬಂದೆ ಹೇಳು. ಹೇಳುವ ನೀನ್ ಯಾರು? ಎಲ್ಲವೋ ನಮ್ಮ ತಂದೆ ತಾಯಿ ಎಲ್ಲವೋ ನಮ್ಮ ತಂದೆ ತಾಯಿ ಬಂದು ಬೆಳೆದವ ಸಲಿಗೆಯಿಂದ ಕೇಳೋರು ರುದಿರ ನಾಮವನಿಟ್ಟು
ಸಾಕಲ್ಲ ಹುಡುಗಿ ಹುಡುಗಿ ಹೋಗಿ ಭಯಂಕರ ಅಲ್ಲದೆ ನೀನು ಮರ ಈ ರೀತಿ ಹಾರ್ಲೆ ಅಂತ ಹುಡುಗಿ ರೋಗ ನೋಡಿ ಔಷಧ ಕೊಟ್ಟಿದ್ಲು ಅವಳಿಗೆ ಕೈ ಹೆಚ್ಚಾಯ್ತು, ನಿಮ್ಗೆ ಸ್ವಲ್ಪ ಬಾಯಿ ಹೆಚ್ಚಾಯ್ತು, ಅಧಿಕ ಪ್ರಸಂಗ ಹೆಚ್ಚಾಯ್ತು. ಈಗ ಏನು ಮಾಡುವುದಲ್ಲ ಒಡೆಯ ಶಂಕರ ಅದು ಬರ್ಲಿಕ್ಕಿಲ್ಲ, ಅದು ಮಾತನಾಡುವವರೆಲ್ಲ ಆಗ್ಲೇ ಮಾತನಾಡಿ. ಕರುಣಾಕರ ಮೂರ್ತಿಯೇ
ಅಜತಾದ್ರಿಯನ್ನು ಏರಿ ಬಂದೆಯೋ ಮೇಲೆ ಇರುವುದು ಸುಲಭ, ಆದರೆ ಏರಿದ ಬಳಿಕ ಆಧಾರವು ನಮಗೆ ಗಟ್ಟಿಯಾಗಿರಬೇಕು. ಆದರೆ ನಮಗೆ ಆಧಾರ ಗಟ್ಟಿಯಾಗಿ ಉಳಿದಿಲ್ಲ. ಆಧಾರ ಇಲ್ಲದೆ ನಿಲ್ಲುವುದಕ್ಕೆ ಸಾಧ್ಯವೇ ಹೇಳು? ನಿಲ್ಲುವುದಕ್ಕೆ ನಾನು ಬಿಡುವುದಿಲ್ಲ. ಯಾರಿಗೂ ಬೇಕಾದ್ರೂ ತೋರಿಸ್ತೇನೆ. ಹೌದಾ? ಬಂದವ ಸಾಮಾನ್ಯರಲ್ಲ, ದಕ್ಷ ಮಖಧ್ವಂಸಿಯಾದಂತಹ ವೀರಭದ್ರನಾಗಿದ್ದೇನೆ. ಸುಲಭದ ದಾರಿಯನ್ನು ತೋರಿಸಿಕೊಡ್ತೇನೆ.
ವಿಶೇಷತೆಯನ್ನು ಕಂಡೆ. ಸರಿ, ಸ್ಮಶಾನವಾಸಿ ನಾನು. ನನ್ನ ಸ್ಮಶಾನದಲ್ಲೇ ನನಗೆ ಇರುವುದಕ್ಕೆ ವೈರಾಗ್ಯ ಬರುವ ಹಾಗೆ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಆದ್ದರಿಂದ ಆಶ್ಚರ್ಯವಾಯಿತು. ನಮ್ಮವರೆಲ್ಲ ದಿಕ್ಕುಗೆಟ್ಟು ದೆಸೆಗೆಟ್ಟು ಓಡುತ್ತಾ ಇದ್ದಾರೆ. ಈ ಕಾರ್ಯವನ್ನು ಮಾಡಿದವರು ಯಾರು ಯೋಚಿಸಿದ್ರೆ ನೀನು ಒಂದು ಮಾತು ಹೇಳ. 20ರಲ್ಲಿ ಅಧಿಕಾರ ಸಿಗಬಾರ್ದು, 70ರಲ್ಲಿ ಕೆಮ್ಮು ಬರಬಾರ್ದು. ಆದ್ದರಿಂದ 20ರಲ್ಲಿ ಅಧಿಕಾರ ಸಿಕ್ಕಿದ್ರೆ ಹೇಗೆ ಉಪಯೋಗಿಸಬೇಕು ಅಂತ ಗೊತ್ತಿಲ್ಲ. 70ರಲ್ಲಿ ಕೆಮ್ಮು ಬಂದ್ರೆ ಕೆಮ್ಮಲಿಕ್ಕೆ ಪ್ರಾಣ ಅಂತಹ ಸ್ಥಿತಿ ನಿರ್ಮಾಣವಾಗ್ತದೆ. ಆದ್ದರಿಂದ ನಾರಿ, ನಿನಗೆ ಯಾರು ತಂದೆ, ತಾಯಿ ಯಾರು, ಶುಭ ನಾಮಧೇಯ ಇದೆ, ಯಾಕೆ ಬಂದೆ ಹೇಳಬಹುದೇ? ಯಾರು ಕೊಟ್ಟರಲ್ಲವ ನಿನಗೆ ಈ ವಿಚಾರವ, ನಿನಗೆ ಈ ವಿಚಾರವ ಭಜಕರನ್ನು ಪೊರವದಾತ ಈ ಶನಾನೆಯಲ್ಲಿ ಅದರ ಅಹಂಕಾರದಿಂದ ಕೂಡಿ ಬಂತು. ವಿಚಾರಿಸುವವ ನೀನು ಯಾರು? ರಜತಪುರಾದೇಶ ಪರಶಿವ ನಾನು. ನಾನೇ ಕೇಳಿ ಬಲ್ಲೆ ಭಸ್ಮಾಸುರಗೆ ಬೆದರಿ ಭಸ್ಮಾಸುರಗೆ ಬೆದರಿ ಓಡುತ್ತಾ ಕೇಳಿ ಬಲ್ಲೆ ಕೇಳಿ ಬಲ್ಲೆ ಕೇಳಿ ಬಲ್ಲೆ ಭಸ್ಮಾಸುರಗೆ ಬೆದರಿ ಓಡುತ್ತಾ ಬೆದರಿ ಬೆದರಿ ಓಡುತ್ತಾ ಬೆದರಿ ಬೆದರಿ ಓಡುತ್ತಾ 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 ಶ್ರೀಲತಾಂಗಿ ರಮಣನಿಂದ ಉಳಿದೆ ಎಂಬುದ ಶ್ರೀಲತಾಂಗಿ ರಮಣನಿಂದ ಉಳಿದೆ ಎಂಬುದ ಬೆದರಿ ಓಡುತ್ತ ಉಳಿದೆ ಎಂಬುದ ಬೆದರಿ ಓಡುತ್ತ ಉಳಿದೆ ಎನ್ನುತ್ತ ಬೆದರಿ ಓಡುತ್ತ ಬೆದರಿ 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 ಓಡುತ್ತ 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 ಆ ಶ್ರೀಲತಾಗಿ ರಮಣನಿಂದ ಉಳಿದೆ ಎಂಬುದ ಶ್ರೀಲತಾಗಿ ರಮಣನಿಂದ ಉಳಿದೆ ಎಂಬುದ ನಿನ್ನಲ್ಲಿ ಬೆದರಿ ಓಡುತ್ತ ರಮಣನಿಂದ ಉಳಿದೆ ಎನ್ನುತ್ತಾ
ಎಂಬುದಾಗಿ ನಾವು ಕೇಳಿದ್ದೇವೆ. ಏನು ಆದ್ರೆ ಜನ ಯಾರು ಅಂತ ಸ್ಪಷ್ಟವಾಗಿ ಗೊತ್ತಾಗ್ಲಿಲ್ಲ. ಹೌದಾ? ಹಾಗಾಗಿ ನಾವು ಪ್ರಶ್ನಿಸಬೇಕಾಯಿತು. ಕೇಳಿ ಬಲ್ಲೆ ಭಸ್ಮಾಸುರಗೆ ಎಲ್ಲರಿಗೂ ಪರಿಚಯ ಯಾಕೆ ಸಿಗುದಿಲ್ಲ ಗೊತ್ತಾ? ಯಾಕೆ? ನಾವೆಲ್ಲ ಬರುವುದು ಕೊನೆಗಲ್ವಾ? ಎಲ್ಲ ಹೋಗಿರ್ತಾರೆ, ಅದರಿಂದ ಯಾರಿಗೂ ಪರಿಚಯ ಸಿಗುವುದಿಲ್ಲ. ಕೊನೆಗೆ ಬರುವವರು ಯಾರು? ಯಾರು ಯಾರು ಎತ್ತರದ ಸ್ಥಾನದಲ್ಲಿರ್ತಾರೋ ಅವರು ಕೊನೆಗೆ ಬರುವುದು. ಆದ್ರೆ ನೋಡುವವರು ಬೇಕಲ್ಲ. ಎಲ್ಲಿಗೆ ಯುದ್ಧಕ್ಕೆ ಹೋಗುವಾಗ ಮೊದಲು ಆಳನ್ನು ಕಳುಹಿಸುವುದು, ಮತ್ತೆ ಆಳುವವ ಬರುದು. ಯಜಮಾನ ಬರು, ನೀನು ಆಳುವ ಅಂತ ಗೊತ್ತಾಯ್ತು, ಎಲ್ಲಿಗೂ ಆಗಬಹುದು. ಹಾಗಾಗಿ ಎತ್ತರದ ಸ್ಥಳದಲ್ಲಿ ನೀನಿದ್ದೀಯಾ ಎನ್ನುವುದನ್ನು ನಾನು ಅರ್ಥೈಸಿಕೊಂಡೆ. ಖಂಡಿತ ನೀನು ಪರಮೇಶ್ವರ. ನಾನೇ ಪರಮೇಶ್ವರ, ಭಸ್ಮಾಸುರನ ತಂದೆ. ನಾನೇ ಕೇಳಿದ್ದೆ ಅಂತದೆಲ್ಲ ಕೆಲ ಉಂಟು ನಮ್ಮಲ್ಲಿ. ರಕ್ಕಸ ಸಂತಾನ. ಹೌದಪ್ಪ, ನಮಗೆ ಎಂತದ್ದು ಆಗ್ತದೆ, ನಾವು ಸೃಷ್ಟಿ ಮಾಡ್ತೇವೆ. ಜೀವನದಲ್ಲಿ ಗಳಿಸಿಕೊಳ್ಳುವುದು ಮುಖ್ಯ ಅಲ್ಲ, ಅದನ್ನ ಎಷ್ಟರ ಮಟ್ಟಿಗೆ ನಾವು ಉಳಿಸಿಕೊಳ್ತೇವೆ ಎನ್ನುವುದು ಮುಖ್ಯವಾಗಿರ್ತದೆ. ಕೆಲವೊಂದನ್ನು ಉಳಿಸಿಕೊಳ್ಳುವುದಕ್ಕೆ ಸೃಷ್ಟಿ ಮಾಡ್ತೇವೆ, ಕೆಲವೊಂದನ್ನೆಲ್ಲ ಅರ್ಧದಲ್ಲೇ ಮುಗಿಸುವುದಕ್ಕೂ ಸೃಷ್ಟಿ ಮಾಡ್ತೇವೆ. ಅಂತೂ ಭಸ್ಮಾಸುರನ ನಾಶ ಆಗಿಯೇ ಆಯ್ತು. ಖಂಡಿತ. ನಿನ್ನ ಪ್ರಣವ ಮಂತ್ರದಿಂದ ಭಸ್ಮವನ್ನು ಲೇಪಿಸಿಕೊಳ್ಳುವುದು ನಿತ್ಯ ಕರ್ಮವಂತೆ. ಪಾರ್ವತೀ ದೇವಿ ಭಸ್ಮವನ್ನು ತಂದಾಗ ಭಸ್ಮದಲ್ಲಿ ಕಲ್ಮಶವಿತ್ತು ಎನ್ನುವ ಕಾರಣಕ್ಕಾಗಿ ಅದನ್ನು ನೀನು ಧರೆಗೆ ಸೆಳೆಯ. ಅದರಿಂದಲೇ ಹುಟ್ಟಿಕೊಂಡ ಒಬ್ಬ ಭಸ್ಮಾಸುರ ಅವ ನಿನ್ನ ಮಗ. ಮಾಡುವುದಕ್ಕೆ ಉದ್ಯೋಗ ಏನು ಕೇಳಿದಾಗ ಚಿತಾಭಸ್ಮವನ್ನು ತರುವುದಾಗಿ ನೀನು ಆಡಿದೆಯಂತೆ. ಭಸ್ಮವೇ ಸಿಗಲಿಲ್ಲ, ನಾನೇನು ಮಾಡುದು ಅಪ್ಪಯ್ಯ ಅಂತ ದೂರಿಟ್ಟಾಗ ಅನಲ ಹಸ್ತವನ್ನಿಟ್ಟೆ ಅಂತೆ. ಯಾರ ತಲೆ ಮೇಲೆ ಕೈ ಇಟ್ಟರು ಅವರು ಸುಟ್ಟು ಹೋಗ್ತಾರೆ. ಉದ್ಯೋಗಕ್ಕೆ ಸುಲಭದ ಉಪಾಯಗಳು ಹೇಳುವುದು, ಇಲ್ಲಂತಾದ್ರೆ ಎಲ್ರಿಗೂ ಕೆಲಸ ಕೊಡ್ಲಿಕ್ಕೆ ಆಗುವುದಿಲ್ಲ. ಉದ್ಯೋಗಕ್ಕೆ ನೀನು ಉಪಾಯ ಹೇಳಿದ್ದು, ಅವನು ಉಪಾಯವನ್ನೇ ಉದ್ಯೋಗ ಮಾಡಿಕೊಂಡ. ಏನು ಮಾಡುವ? ಹೋದವರ ತಲೆ ಮೇಲೆ ಕೈ ಇಡುವುದಕ್ಕೆ ಪ್ರಾರಂಭ ಮಾಡಿದ. ಕೊನೆಗೆ ನಿನ್ನನ್ನೇ ಸುಡುವುದಕ್ಕೆ ಬಂದಾದ. ಹೆದರಿ ಓಡಿ ವೈಕುಂಠವನ್ನು ಸೇರಿ ಶ್ರೀಲತಾಂಗಿ ರಮಣನಿಂದ ಉಳಿದ ನೀನು ಎಂತ ಪರಾಕ್ರಮಿ ಅಂತ ಬೇಕಲ್ಲ. ಅವನನ್ನು ಕಂಡು ನಾನು ಹೆದರಿ ಓಡಿದ ತಂದೆ ತ್ರಿಪುರರನ್ನು ಸೊಟ್ಟ ವಂಗೆ ಚಬಲೆ ನಿನ್ನಯ ವಿಪುಲ ಶೌರ್ಯ ವಾಡೆ ನೋಡು ಸಗದ ವಿನ್ನಯ. ಕೇವಲ ಭಸ್ಮಾಸುರನಿಗೆ ನಾನು ಭಯಗೊಂಡು ಓಡಿದ್ದಲ್ಲ, ಕೊಟ್ಟವರವನ್ನು ಸಾರ್ಥಕಪಡಿಸುವುದಕ್ಕಾಗಿ ಓಡಿದ್ದು ಒಂದಾದರೆ ನನಗೂ ಶ್ರೀಹರಿಗೂ ಇದ್ದಂತಹ ಲೆಕ್ಕಾಚಾರವನ್ನು ಹಾಗೆ ಉಳಿದಿತ್ತು. ಅವನ ಮಗನಾದಂತಹ ಮದನನನ್ನು ನಾನು ಭಸ್ಮೀಕರಿಸಿದ ಕಾರಣಕ್ಕಾಗಿ ಅದನ್ನು ಉಳಿದದ್ದಕ್ಕಾಗಿ ಹರಿಯ ಕೈಯಲ್ಲಿ ಕೊಲ್ಲಿಸಿದ್ದೇನೆ. ಇನ್ನು ಯಾವುದು ಲೆಕ್ಕಾಚಾರ ಇಟ್ಟುಕೊಳ್ಳುವುದಿಲ್ಲ ನೀನು. ಅದನ್ನು ಓಡಿದ್ದು ಮಾತ್ರ ನಿನ್ನ ಲೆಕ್ಕ ಇಡಬೇಡ, ನಾನು ಎಷ್ಟು ಮಾಡಿದ್ದೇನೆ ಅಂತ ಲೆಕ್ಕ ಉಂಟಾ? ಏನು ಮಾಡಿದ್ದಿ? ತ್ರಿಪುರ ಮತನ ಏನಿದು ಸತ್ವ ಬಂದಲಿರ ಏನಿದು ಸತ್ವ ಬಂದಲಿರ ಬಾಳದಿದ್ದಾನ ಮನೆಯ ಬಾಗಿಲಿಗೆ ಕಾವಲೆ ತಗಿಟ್ಟನು. ಮನೆಯ ಬಾಗಿಲನ್ನು ಕಾದವನೇ ಅವ ನಿನ್ನನ್ನು ಬೇಡಿಕೊಂಡ. ಎರಡು ಕರಗಳನ್ನು ಹೊಂದಿದ ಆತ ನಿನ್ನ ಅನುಗ್ರಹದಿಂದ ಸಹಸ್ರ ಕರವನ್ನು ಪಡೆದ. ಅಲ್ಲಿಗೆ ಅವನ ಭಕ್ತಿ ಮುಗಿಯಲಿಲ್ಲ. ಎಷ್ಟು ಸ್ವಾರ್ಥಿಯಾಗಿ ವ್ಯವಹರಿಸಿದ ಅಂತ ಆದ್ರೆ ನನ್ನ ಪುರದ ರಕ್ಷಣೆ ನಿನ್ನ ಹೊಣೆ. ಆಗ ನೀನು ಹೇಳಿದ್ದಕ್ಕೆ ಒಪ್ಪಿ ಬಾಣಾಸುರನ ಮನೆಯ ಬಾಗಿಲನ್ನು ಕಾದ ಪಟುಗಟ್ಟ ನೀನು. ನಾನು ಯಾಕೆ ಕಾದೆ ಗೊತ್ತಾ? ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಅಹಂಕಾರದಲ್ಲಿ ಪ್ರಬಲರಾದಾಗ ಕೃಷ್ಣನ ಕೈಯಿಂದಲೇ ಅವನಿಗೆ ಶಾಸ್ತಿಯನ್ನು ಮಾಡಿದ್ದೇನೆ. ಈಗ ನೀನು ಇಲ್ಲಿ ಪ್ರತಿಭಟಿಸುವುದಕ್ಕೆ ಬಂದ್ರೆ ಒಂದೇ ನೀನು ಬಿಡುವುದಿಲ್ಲ. ವರ ಪ್ರಧಾನರ ನುಡಿಗೆ ಮಾನಿನಿ ಉರವ ವೀಕ್ಷಿಸಿ ಬೆಚ್ಚಿ ಬೆದರುತ್ತ ಕರನಾದನುವನು ಬಿಸುಟು ನಿನ್ನಳು ಶಿರವಾಗುತ್ತಲೀ ಕರಗಿದಳು ಮನದೊಳಗೆ ಮೈಯಲ್ಲಿ ಬೆವರಿದುದು ನಡುಗೆ ಚರಣವು ಪರಿಪರಿಯ ಯೋಚಿಸುತ್ತ ತನ್ನೊಳು ಮರುಗಿ ಮೀನಾಕ್ಷಿ ಏನನೆಂಬೆ ನಾನು ಬುದ್ಧಿ ಹೀನಳಾದಿತ್ತು. ಏನನೆಂಬೆ ನಾನು ಬುದ್ಧಿ ಹೀನಳಾದಿತ್ತು. ಜಾಣ ಮುನಿಪನಿಂದ ಮಾತು ದೃಷ್ಟವಾದುದು.
ಬಾಣವಿದ್ಯೆ ಕಲಿತು ನನಗೆ ಮೂಲ ಆದುದು. ಬಾಣವಿದ್ಯೆ ಕಲಿತು ನನಗೆ ಮೂಲವಾದುದು. ಹೀನಳಾದೆನೋ. ಇದೇನಿದು ಆಶ್ಚರ್ಯ? ಅದೆಷ್ಟೋ ಜನರನ್ನು ಸೋಲಿಸುತ್ತಾ ಧರೆಯ ದಿಗ್ವಿಜಯವನ್ನು ಕೈಗೊಂಡು ಮುಂದೆ ಸಾಗಿದ್ದೇನು ಸತ್ಯ. ಕಡೆಯ ದಿಕ್ಕಿನ ಒಡೆಯನಾದಂತಹ ಈ ಬ್ರಡನಲ್ಲಿ ಸೆಣಸಾಡುವಾಗ ನನ್ನ ದೇಹದಲ್ಲಿ ಅದೇ ರೀತಿ ಬದಲಾವಣೆ. ಯುದ್ಧ ಮಾಡುತ್ತಿರುವಾಗ ನನ್ನ ದೇಹದ ಅಧಿಕ ಚಿಹ್ನೆ ಮಾಯವಾಗಿ ಹೋಯಿತಲ್ಲ. ಸರಿ, ಈ ಹಿಂದೆ ನಾರದರೆ ಆಡಿದಂತ ಮಾತು, ಮೀನಾಕ್ಷಿ ನೀನು ಯಾರೊಡನೆ ಸೆಣಸಾಡುತ್ತೀಯೋ ಆ ಹೊತ್ತಿಗೆ ನಿನ್ನಲ್ಲಿರುವಂತಹ ಅಧಿಕಸ್ಥನ ಮಾಯವಾಯಿತು ಅಂತಾದ್ರೆ ಅವನೇ ನಿನಗೆ ತಕ್ಕುದಾದ ವರ. ಜ್ಞಾನ ಮುನಿಪನೆಂದ ಮಾತು ಸತ್ಯವಾದ ಸಂಕಲ್ಪ ಕೈಗೂಡಿದ ಬಾಣವಿದ್ಯೆ ಕಲಿತು ನಿನಗೆ ಮೂಲವಾದ. ಹಾಗಾದ್ರೆ ಕ್ಷಮೆಯಾಚಿಸಬೇಕಲ್ಲ. ಕೋಪಾಟೋಪದಲ್ಲಿದ್ದಾರಲ್ಲ, ಸಿಟ್ಟುಗೊಂಡಿದ್ದಾರೆ, ಶೂಲವನ್ನು ಎತ್ತಿದ್ದಾರೆ. ಎತ್ತಿದ ಶೂಲವ ಇಳುವು ಶಂಕರನೇ. ಎತ್ತಿದ ಶೂಲವ ಇಳುವು ಶೂಲ ಇಳುವು ಶೂಲ ಇಳುವು ಶಂಕರನೇ. ಕೃತ್ತಿವಾಸಗೆ ಮಗುಳೆರಗಿದಳಂದು. ಎತ್ತಿದ ಶೂಲವ ಇಳುವು ಶಂಕರನೇ. ಸಿಟ್ಟಾಗಬಾರದು, ಶಾಂತರಾಗಬೇಕು, ಶಾಂತರಾಗಬೇಕು. ಸಿಟ್ಟುಗೊಂಡಂತ ನೀವು ಶೂಲವನ್ನು ಎತ್ತಿ ಹಿಡಿದು ಬೇಡ, ನೋಡ್ಲಿಕ್ಕೆ ಭಯ ಆಗುತ್ತದೆ. ಆ ಇರಿತದ ನೋವನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎತ್ತಿದ ಶೂಲವನ್ನು ಕೆಳಗಿಳುವು ಶಂಕರನೇ. ನಾನು ಮಾಡಿದ್ದು ಅಪರಾಧವಾಯಿತು, ಕ್ಷಮಿಸುವುದರ ತನ್ಮೂಲಕವಾಗಿ ನನ್ನನ್ನು ಉದ್ಧರಿಸಬೇಕು ತಂದೆ. ಬೆದರ ಬೇಡವೆ ಮುದ್ದು ಬಾಲೆಗೆ ಇನ್ನ ಮದುವೆಯಾಗುವೆ ಗುಣಶೀಲಿಗೆ. ಬೆದರ ಬೇಡವೆ ಮುದ್ದು ಬಾಲೆ ಮದುವೆಯಾಗುವೆ ಗುಣಶೀಲ. ಮುದದಿ ನಿನ್ನನು ಕೋಟಿ ಸದನದೊಳಿರುವೆನು. ಮುದದಿ ನಿನ್ನನು ಕೂಡಿ ಸದನದೊಳಿರುವೆನು. ಮುದವನ್ನು ತಾಳಿ ಕೋಪದು ನಮ್ಮಳಾಂಬಕ್ಕೆ. ಇದರ ಮೇಲೆ ಮುತ್ತು ಬಾಲೆ ನಿನ್ನ ಮದುವೆಯಾಗುವೆ ಗುಣಶೀಲಿಗೆ. ಬಾಲೆ ಬೆದರದಿರಲೆ ಬಾಲೆ, ನಿನ್ನ ಮನದಾಶೆ ಏನೆಂಬುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಸರಿ, ಋಷಿಮುನಿಗಳಾಡಿದಂತಹ ಮಾತು ಯಾವ ಕಾಲಕ್ಕೂ ಸಟೆಯಾಗುವುದಿಲ್ಲ. ಆದ್ದರಿಂದಲೇ ನಿನ್ನ ಮನದಿಂಗಿತವನ್ನು ಈಡೇರಿಸಲು ಸುಖವಾಗಿ ನಿನ್ನನ್ನು ನಾನು ಮದುವೆಯಾಗ್ತೇನೆ. ಧನ್ಯವಾದ. ನನ್ನ ಪುರದಲ್ಲೇ ನೀನಿರಬೇಕು, ಸರಿ, ಈ ನಿಲಯದಲ್ಲಿ. ಆದ್ರೆ ನೋಡಿದ್ರ, ಇಲ್ಲಿರುವಂತ ನಿಮ್ಮ ಪ್ರಮತಾದಿ ಗಣಗಳೆಲ್ಲ ಕಾಯ್ತಾ ಇದ್ದಾರೆ, ಯಾವಾಗ ಮೀನಾಕ್ಷಿ ಕಲ್ಯಾಣ ಒಂದು ಆಗ್ತದೆ ಅಂತ. ತುಂಬಾ ಜನ ಕಾಯ್ತಾರೆ. ಒಮ್ಮೆ ಮೀನಾಕ್ಷಿ ಕಲ್ಯಾಣ ಮುಗಿಲಿ ಅಲ್ವಾ? ಹಾಗಿದ್ರೆ ಮೀನಾಕ್ಷಿ ಕಲ್ಯಾಣ ವೈಭವದಲ್ಲಿ ನಡೆಯುತ್ತದೆ. ಪುಣ್ಯತಮವಾದಂತಹ ಕತೆ, ಕಥಾಂತರ್ಗತವಾದಂತಹ ತತ್ವ ಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕೋದಂಡರಾಮ ಸ್ವಾಮಿ, ಪಂಚಮುಖಿ ಆಂಜನೇಯ ದೇವರು ಹಾಗೂ ಅನಂತ ಪದ್ಮನಾಭ ಸ್ವಾಮಿಗೂ ವಂದಿಸುತ್ತಾ ಪುಣ್ಯತಮವಾದಂತಹ ಜೊತೆಗೆ ಮಂಗಳ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪದಗಿ ನಮಗ ರಾಮ. ಕುಮುದದಳ ಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರೆ ಶರ್ವಾಣಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತಿಗೆ ಹರಿಯವಾಗರ ವೀರ ಮೂಕಾಂಬಿಗೆ ಜಯ ಮಂಗಲೋ ನಿತ್ಯ ಶುಭ ಮಂಗಲೋ ಆದಿದೇವ ಸಗಲಾಗಮ ಪೂಜಿತ ಯಾದವ